ಕರ್ನಾಟಕ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತಹ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2. Co-presented by Asian Paints, Horlicks Women's Plus, co-powered by Gold Winner, special partner GRV Masala, Sadhguru Ayurveda Gram Floor Soap, Hats and Curd, associate sponsors Skoda Slavia, digital streaming partner Z5. ಕುಮಾರವ್ಯಾಸನ ಕಾವ್ಯದ ಚಂದ, ಕವಿ ಸರ್ವಜ್ಞನ ಪದಗಳ ಅಂದ, ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ಒಂದು ಕಡೆ ಆದ್ರೆ, ರನ್ನನು ರಚಿಸಿದ ವರ್ಣನೆ ರೂಢಿ, ಪಂಪ ಹಾಡಿದಂತಹ ಚಿನ್ನದ ನುಡಿ, ಇದೆಲ್ಲವೂ ಕನ್ನಡ ತಾಯಿಯು ನೀಡಿದಂತಹ, ಕನ್ನಡಕ್ಕೆ ನೀಡಿದಂತಹ ಸುಂದರವಾದ ವರವಷ್ಟೇ ಅಲ್ಲ, ನಾವಾಡುವಂತ ಕನ್ನಡದ ಒಂದೊಂದು ಪದಗಳು ಕೂಡ ಅಮೃತ ಸವಿದಂತೆ ಅಂತ ಹೇಳ್ತಾ, ಇಂದಿನ ಸಂಚಿಕೆಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ತಾಯಿ ಭುವನೇಶ್ವರಿಗೆ ನಾವೆಲ್ಲರೂ ಒಂದ್ಸಲ ಜೈಕಾರ ಹಾಕೋಣ. ಜೈ ಭುವನೇಶ್ವರಿ, ಜೈ ಭುವನೇಶ್ವರಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇಂದಿನ ಸಂಚಿಕೆಗೆ ನಮ್ಮ ಬೀಗ್ರನ್ನ ಸ್ವಾಗತ ಮಾಡೋಣ. ಮೊದಲನೇದಾಗಿ ಲವ್ಲಿ ಸ್ಟಾರ್ ಪ್ರೇಮ್ ಅವರು ಹಾಗೂ ನಮ್ಮ ವೇದಿಕೆಯ ಮುದ್ದು ಮುದ್ದಾದ ಅರಗಿಣಿ ಮಾಳ್ವಿಕಾ ಅಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಬಂದಿರುವಂತಹ ಅರುಣ್ ಸಾಗರ್ ಸರ್ ಹಾಗೂ ಅವರ ಶ್ರೀಮತಿ ಮೀರಾ ಮೇಡಮ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಕಾರ್ಯಕ್ರಮದ ಮುತ್ತು ರತ್ನಗಳು, ನವ ಜೋಡಿಗಳು, ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದಿನ ನಮ್ಮ ಜೋಡಿ ರಾಜ್ಯೋತ್ಸವದಲ್ಲಿ ಅದ್ಭುತವಾದಂತಹ ಗೀತೆಯ ಮೂಲಕ ನಮ್ಮನ್ನೆಲ್ಲ ರಂಜಿಸುವುದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಗಣೇಶ್ ಕಾರನ್. ಧೀರರಾಡಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು, ವರ ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು, ಸಂಗೀತ ಸಾಹಿತ್ಯ ಸೆಲೆ ನಿನ್ನದು, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ.
ಆಗಿ ಹೇಳ್ಬೇಕು ಅಂತಂದ್ರೆ ರೋಮಾಂಚನ ಆಯ್ತು. ಅಷ್ಟು ಚೆನ್ನಾಗಿ ಹಾಡಿದ್ರಿ ಗಣೇಶ್. ತುಂಬಾ ಚೆನ್ನಾಗಿತ್ತು. ತುಂಬಾ ಅದ್ಭುತವಾಗಿ ಹಾಡ್ದಂತ ಗಣೇಶ್ ಅವ್ರ ಬಗ್ಗೆ ನಮ್ಮ ಬೀಗ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಪ್ರೇಮ್ ಅವರೇ, ಎದ್ದಿನಂತೆ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕಂದ್ರೆ ನಾನೊಬ್ಬನೇ ಅಲ್ಲ, ಇಡೀ ಕರ್ನಾಟಕ ತುಂಬಾ ಇಷ್ಟಪಡುವಂತ ಹಾಡಿದು. ರಾಜ್ಯೋತ್ಸವ ಅಂತ ಬಂದಾಗ ಯಾವುದೇ ಆರ್ಕೆಸ್ಟ್ರಾಗಳಲ್ಲಿ ಈ ಹಾಡಿಲ್ದೆ ಕಾರ್ಯಕ್ರಮ ನಡೆಯೋದಿಲ್ಲ. ಒಂದು ಬಹಳಷ್ಟು ಖುಷಿ ಕೊಟ್ಟಂತ ವಿಚಾರ ಏನು ಅಂದ್ರೆ, ಒರಿಜಿನಲ್ ಟ್ರ್ಯಾಕ್ ಹೇಗಿದೆ ಅದೇ ರೀತಿನಲ್ಲಿ ಕೇಳಿದಂತ ಒಂದು ಅನುಭವ ನಮಗಾಯ್ತು. ಅಷ್ಟು ಅದ್ಭುತವಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಮತ್ತೊಂದು ವಿಚಾರ, ಇವತ್ತು ಪ್ರೇಮ್ ಅಂತ ಒಬ್ಬ ನಾಯಕ ನಟ ಇದ್ರೆ, ಅನೇಕ ಜನ ನವ ನಾಯಕರು ಉದಯವಾಗಿದ್ರೆ ಅದು ಆರ್ಕೆಸ್ಟ್ರಾ ತಂಡಗಳಿಂದಂತ ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ನನ್ನ ರೀತಿನಲ್ಲಿ ಎಷ್ಟೋ ಜನ ಕಲಾವಿದರಿಗೆ ವೇದಿಕೆಯನ್ನ ಸೃಷ್ಟಿ ಮಾಡಿಕೊಟ್ಟಂತ ಕರ್ನಾಟಕದ ಎಲ್ಲ ಆರ್ಕೆಸ್ಟ್ರಾ ತಂಡದವರಿಗೆ ನಮ್ಮ ಜಿ ಕುಟುಂಬದ ಪರವಾಗಿ, ಜೋಡಿ ನಂಬರ್ 1 ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ದಯವಿಟ್ಟು ತಮ್ಮ ಏರಿಯಾದಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ದಯವಿಟ್ಟು ಆರ್ಕೆಸ್ಟ್ರಾದವ್ರನ್ನ, ಹಾಸ್ಯ ಮಾಡೋರ್ನ, ನಾಟಕ ಮಾಡೋರ್ನ, ಡ್ರಾಮಾ ಮಾಡೋರ್ನ ಕರೆಸಿ ಅವ್ರಿಗೊಂದು ಕಾರ್ಯಕ್ರಮ ಕೊಡಿ ಅಂತ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಮಾಲ್ವಿಕಮ್ಮ, ಅಂದರೆ ಅನೇಕ ಆಯಾಮಗಳಿರುವಂತಹ ಕಲಾವಿದ, ವಿಭಿನ್ನ ರೀತಿಯ ಕಲೆಯನ್ನ, ಪ್ರತಿಭೆಯನ್ನ ನಿಮ್ಮೊಳಗೆ ತುಂಬಿಕೊಂಡಿದ್ದೀರಿ. ನಿಮ್ಗೆ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗಲಿ ಅಂತ ನಾನು ಹಾರೈಸ್ತೀನಿ. ನಿಮ್ಮ ಹಾಡು ಇನ್ನಷ್ಟು ಜಗತ್ತಿನಾದ್ಯಂತ ಎಲ್ಲರ ಕಿವಿಗಳನ್ನು ತಂಪು ಮಾಡಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊತೀನಿ. ಆರ್ಕೆಸ್ಟ್ರಾ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಪ್ರೇಮ್ ಅವರು. ಎಲ್ರಿಗೂ ಊಟ ಹಾಕೋದು ಕನ್ನಡನೇ ಅಲ್ಲ. ಈ ಭಾಷೆಯನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಅಭಿವ್ಯಕ್ತಗೊಳಿಸೋದ್ರಿಂದ ಅದರಿಂದ ನಮಗೆ ಜೀವನ ನಡೆಯುತ್ತೆ. ಕನ್ನಡ ಅನ್ನೋದು ನಮ್ಗೆ ಉಸಿರು ಹೌದು, ಊಟನೂ ಹೌದು. ಆ ಉಸಿರು ಊಟದ ಬಗ್ಗೆ ನಮಗೆ ಗೌರವ ಇರಲಿ. ಈ ಭಾಷೆ ನಮಗೆಲ್ಲವನ್ನು ತಂದು ಕೊಡುತ್ತೆ. ಈ ಭಾಷೆ ಪ್ರತಿ ನಮಗೆ ಗೌರವ ಇರಲಿ. ಅದು ಈ ರೀತಿಯ ಪ್ರತಿಭೆಗಳನ್ನ ಪ್ರೋತ್ಸಾಹ ಕೊಡೋದ್ರ ಮೂಲಕ ನಡೀಲಿ. ಒಳ್ಳೇದಾಗ್ಲಿ ಗಣೇಶ್. ಥ್ಯಾಂಕ್ ಯು ಸೋ ಮಚ್. ಅರುಣ್ ಸಾಗರ್ ಸರ್, ಇವರೆಲ್ಲ ಇಷ್ಟು ಆರ್ಕೆಸ್ಟ್ರಾದ ಬಗ್ಗೆ ಮಾತಾಡಿದ್ರೆ, ನನ್ನ ಲೈಫು ಹುಟ್ಟಿದ್ದೇ ಆರ್ಕೆಸ್ಟ್ರಾದಲ್ಲಿ. ನಾನು ಸಾಗರದಲ್ಲಿದ್ದಾಗ ಸಂಗಮ್ ಆರ್ಕೆಸ್ಟ್ರಾ ಅಂತ ಒಂದಿತ್ತು. ಅದರಲ್ಲಿ ಡಾನ್ಸ್ ಮಾಡ್ತಿದ್ದೆ, ಮಿಮಿಕ್ರಿ ಮಾಡ್ತಿದ್ದೆ. ಅಲ್ಲಿಂದ ನಾನು ಭದ್ರಾವತಿ ಸಹೋದರರು ಅಂತ ಕೇಳಿರೋದು, ಇವತ್ತಿನ ಅಜನೀಶ್ ಲೋಕನಾಥ್ ಏನಿದ್ದಾನೆ ಅವನನ್ನು ಎತ್ತಾಡಿಸಿದ ನಾನು. ಅವರ ತಂದೆ ಬಿ ಲೋಕನಾಥ್ ಅಂತ. ನಾವೆಲ್ಲ ಸೇರಿ ಆರ್ಕೆಸ್ಟ್ರಾದಲ್ಲಿ ನಾನು ಮತ್ತೆ ಮಿಮಿಕ್ರಿ, ಡಾನ್ಸು ಸಣ್ಣದಾಗಿ ಹಾಡ್ತಿದ್ದೆ. ಅವರ ತಂದೆ ಬಿ ಲೋಕನಾಥ್ ಮಹಾನ್ ಕಲಾವಿದ, ಬೆಳಕಿಗೆ ಬರ್ಲಿಕ್ಕೆ ಆಗಲಿಲ್ಲ. ಅವರು ನನ್ನನ್ನು ಮೈಸೂರು ಮೋಹನ್ ಆರ್ಕೆಸ್ಟ್ರಾಕ್ಕೆ ಪರಿಚಯ ಮಾಡಿದ್ರು. ನನ್ನ ಇಡೀ ಲೈಫಿನ BCom ಓದುವವರೆಗೆ ನನ್ನ ಓದಿಗೆ ಮತ್ತು ನಮ್ಮ ಮನೆಗೆ ದುಡಿಮೆ ಆಗ್ತಿದ್ದು ನನ್ನ ಲೈಫಲ್ಲಿ ಆರ್ಕೆಸ್ಟ್ರಾ. ನಾನಿರ್ಬೋದು, ಸಾಧು ಸಾರ್ ಇರ್ಬೋದು, ಡ್ರಮ್ಮರ್ ದೇವ ಇರ್ಬೋದು, ಗಿಟಾರ್ ಮಾರುತಿ, ಕಾಶಿ ಸಾರು, ಗುರು, ಮಂಜುಳಾ ಅವರು. ಅಂದರೆ ನನ್ನ ಲೈಫು ಬೆಂಗಳೂರಿನ SLC ಓಡ್ ಬಂದಾಗ ನಾನು ಉಳ್ಕೋತಾ ಇದ್ದು ಸೌಂಡ್ ಆಫ್ ಮ್ಯೂಸಿಕ್ನವರ ಚಿಕ್ಕ ಗೋಡನ್ ಇತ್ತು. ಅಲ್ಲಿ ನನಗೆ ಮಲ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ನಾನು ಅಲ್ಲಿ ಇರ್ತಿದ್ದೆ. ಅವರ ಟೂರ್ಗಳಿಗೆಲ್ಲ ಮೈಕ್ ಸೆಟ್ ರೆಡಿ ಮಾಡೋದು. ಆಮೇಲೆ ತಾಳೆ ಹೂವಯದೆಯಿಂದ ಅದಕ್ಕೆ ಡಾನ್ಸ್ ಮಾಡ್ತಿದ್ದೆ. ಅಂದರೆ ನಾನೊಂಥರ ಡಬ್ಬ ಗಿಬ್ಬ ಎತ್ಕೊಂಡು, ಅಂದರೆ ನನ್ನ ಲೈಫಲ್ಲಿ ಆರ್ಕೆಸ್ಟ್ರಾ ದೊಡ್ಡ ಪಾರ್ಟ್. ಆಮೇಲೆ ರಂಗಭೂಮಿಗೆ ಬರೋದಕ್ಕೆ ಕಾರಣ ನನ್ನ ಆರ್ಕೆಸ್ಟ್ರಾನೇ. ಇಳೆಯರಾಜ್ ಅವರು ಒಂದು ಮಾತು ಹೇಳ್ತಾರೆ, ಮ್ಯೂಸಿಕ್ ಈಸ್ ನಥಿಂಗ್ ಬಟ್ ವಿಂಡ್ ಅಂತ. ಉಸಿರಿಗಿಂತ ದೊಡ್ಡ ಸಂಗೀತ ಇಲ್ಲ ಅಂತ. ಆದರೆ ಒಂದು ಸಂಗೀತದಿಂದ ಒಬ್ಬ ಒಳ್ಳೆ ಮನುಷ್ಯನೂ ಆಗಬಹುದು ಅನ್ನೋದು ಕಾಣಬಹುದು. ಇವತ್ತು SP ಸಾರ್ ಅವರ ಆಟಿಟ್ಯೂಡ್ ನೋಡಿದ್ರೆ, ಅವರು ಬದುಕಿದ ರೀತಿ ನೋಡಿದ್ರೆ, ಘಂಟಸಾಲ ಇರಬಹುದು, ಪ್ರತಿಯೊಬ್ಬರು. ಈಗ ರಾಜ್ಕುಮಾರ್ ಅವರು ಆ ವಿನಯವಂತಿಕೆ, ಇದು ಅದೆಲ್ಲವೂ ಯಾಕೆ ಬಂದಿದೆ ಅಂದ್ರೆ, ಮ್ಯೂಸಿಕ್ ಈಸ್ ನಥಿಂಗ್ ಬಟ್ ವಿಂಡ್ ಅಂತ. ಅಂದ್ರೆ ಒಳ್ಳೆಯ ಉಸಿರಿರುವವನಿಗೆ ಅವನು ಒಳ್ಳೆಯ ಮನುಷ್ಯನಾದ್ರೆ ಅವನೊಬ್ಬ ಮಹಾನ್ ಕಲಾವಿದನಾಗ್ತಾನೆ ಅನ್ನೋದಕ್ಕೆ ನಮ್ಮ ಕಣ್ಣೆದುರುಗಡೆನೆ ರಾಜ್ಕುಮಾರ್ ಅವರಿದ್ದಾರೆ, ಘಂಟಸಾಲ ಅವರಿದ್ದಾರೆ, ಬಾಲಸುಬ್ರಹ್ಮಣ್ಯಂ ಇದ್ದಾರೆ. ತುಂಬಾ ತುಂಬಾ ದೊಡ್ಡ ಕಲಾವಿದರು. ಅದರಿಂದ ಬಹಳ ಖುಷಿ ಆಯ್ತು ನೀವು ಹಾಡಿದ್ದು. ಈ ಹಾಡು ಆಕ್ಚುಲಿ ನಾವು ಆರ್ಕೆಸ್ಟ್ರಾದಲ್ಲಿ ಬಿಗಿನಿಂಗ್ ನಾವು ಹಾಡ್ತಾ ಇದ್ವಿ. ಇದು ಇದೇ ನಾಡು, ಇದೇ ಭಾಷೆ ಎಂದೆಂದು. ಒಂದ್ ನಿಮಿಷ ಈಗ ನೀವು ಹೇಳಿದ್ರಿ ನಾವು ಆರ್ಕೆಸ್ಟ್ರಾ ಇಂದಾನೇ ನಮ್ಮ ಬದುಕು ಶುರುವಾಗಿದ್ದು ಅಂತ. ಈ ವೇದಿಕೆಯಲ್ಲಿ ನಿಮ್ಮ ಧ್ವನಿಯಿಂದ ಒಂದು ಹಾಡು ಬರ್ಲಿಲ್ಲ ಅಂದ್ರೆ ಹೇಗೆ? ನಮ್ಮೆಲ್ಲರಿಗೋಸ್ಕರ ನಿಮ್ಮ ಧ್ವನಿಯಿಂದ ಒಂದೇ ಒಂದು ಹಾಡು. ಓಕೆ, ನಾನು ಈ ಸಂದರ್ಭದಲ್ಲಿ ತಲೆದಂಡ ನಾಟಕದಲ್ಲಿ ಗಿರೀಶ್ ಕಾರ್ನಾಡ್ರವರು ಬರೆದಂತ ನಾಟಕ, ಅದಕ್ಕೆ ನಮ್ಮ BV ಕಾರಂತರು ನಿರ್ದೇಶನ ಮಾಡಿರ್ತಕ್ಕಂಥ ಹಾಡು. ಅದು ಒಂದು ವಚನ ಬಸವಣ್ಣ ಅವರು. ಆ ಹಾಡನ್ನು ಹೇಳಲಿಕ್ಕೆ ಇಷ್ಟ. ಶಿವ 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 ಇವನಾರವ 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 ಎಂದು ಎಣಿಸದಿರಯ್ಯ. ಇವ ನಮ್ಮವ ಇವ ನಮ್ಮವ ಎಂದು ಎಣಿಸಯ್ಯ. ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆ ಮಗ ಎಂದೆಣಿಸಯ್ಯ.
ಶಿವ 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 ಬಯಲ ರೂಪ ಮಾಡಬಲ್ಲಾತನೆ ಶರಣ, ಈ ರೂಪ ಬಯಲ ಮಾಡಬಲ್ಲಾತನೆ ಲಿಂಗಾನುಭವಿ. ಈ ಉಭಯ ಒಂದಾದರೆ ನಿಮ್ಮಲ್ಲಿ ತರ ಉಂಟೆ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಇದು ನಾಟಕದ ಹಾಡು, ಬಸವಣ್ಣವರ ವಚನ. ಎಲ್ರಿಗೂ ಒಳ್ಳೆಯದಾಗಲಿ. ನಾವು ಒಳ್ಳೆ ಉಸಿರಾದರೆ, ಕನ್ನಡದ ಉಸಿರು ಯಾವತ್ತೂ ಬಹಳ ಮಾನವೀಯವಾದಂಥ ಉಸಿರು. ಆ ಉಸಿರಲ್ಲಿ ಬದುಕೋಣ, ಆ ಬದುಕ್ತಾ ನಾವು ಒಳ್ಳೆ ಮನುಷ್ಯರಾಗೋಣ ಅಂತ ಹೇಳ್ತೀನಿ. ನಮಸ್ಕಾರ. ಈ ಒಂದು ಬಹುಮುಖ ಪ್ರತಿಭೆಗೆ ನಾವೆಲ್ಲರೂ ಎದ್ದು ನಿಂತು ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಕೊಡಲೇಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೀರಾ ಮೇಡಮ್, ಪ್ರೇಮವ್ರು ಹೇಳ್ದಂಗೆ ಈ ಹಾಡು ಕೇಳ್ಕೊಂಡೆ ನಾನು ಬೆಳೆದಿದ್ದೀನಿ. ಅವ್ನು ಮಾಳ್ವಿಕಾ ಮ್ಯಾಮ್ ಹೇಳ್ದಂಗೆ ಕನ್ನಡಕ್ಕೆ ನಮ್ಮ ಕೃತಜ್ಞತೆ. ಯಾಕಂದರೆ ಪ್ರತಿದಿನ ಇದೇ ಗಾಳಿ, ಉಸಿರು, ನೀರು ಎಲ್ಲದೂ ಅದೇ. ನಿಮ್ಮ ಹಾಡಿರ್ಬೋದು, ನಿಮ್ಮ ಡಾನ್ಸ್ ಇರ್ಬೋದು, ನಿಮ್ದು ಎಲ್ಲದೂ ವೆರಿ ಆರಾಮಾಗಿರುತ್ತೆ ನೋಡೋಕ್ಕೆ. ಯಾವುದು ಟ್ರೈನ್ ತೊಗೊಂಡಾಗ್ಲಿ ಅಥವಾ ಏನು ಬಲವಂತವಾಗಿ ಮಾಡ್ದಂಗಿರಲ್ಲ. ನಿಮ್ಮದೇ ಅದೊಂದು ಸ್ಟೈಲ್ ಇದೆ, ನಿಮ್ಮದೇ ಅದೊಂದು ರೀತಿ ಇದೆ. ಅದು ನೋಡೋಕ್ಕೆ ಖುಷಿ ಆಗುತ್ತೆ. ಇಷ್ಟ ಆಯಿತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಗಣೇಶ್ ಅವರೇ. ಥ್ಯಾಂಕ್ ಯು ಸೊ ಮಚ್. ಇವತ್ತಿನ ಮೊದಲನೇ ಆಟ ಆಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ವೇದಿಕೆಯ ಹಿರಿಯ ಜೋಡಿ ಚಿದಾನಂದ್ ಸರ್, ಕವಿತಾ ಮೇಡಮ್ ಹಾಗೂ ಸುಲ್ತಾನ್ಪುರದ ಹುಲಿ ಜೋಡಿ ಸದಾನಂದ್ ಅವರು ಹಾಗೂ ನೇತ್ರಾವತಿ. ಕೇಳ್ ಕನ್ನಡ ಈ ಒಂದು ಆಟವನ್ನ ಆಡೋದಕ್ಕೆ ವೇದಿಕೆ ಮೇಲೆ ಚಿದಾನಂದ್ ಜೋಡಿ ಹಾಗೂ ಸದಾನಂದ್ ಜೋಡಿ ಆಟ ಆಡೋದಕ್ಕೆ ಇಬ್ರು ರೆಡಿ ಇದ್ದೀರಾ? ಮೊದಲನೇದಾಗಿ ಆಟದ ರೂಲ್ಸ್ ಅನ್ನ ಹೇಳ್ಬಿಡ್ತೀನಿ. ಓಕೆ, ನಮ್ಮ ಕುರಿಯವರು ಕೆಲವೊಂದು ಇಂಗ್ಲಿಷ್ ಪದಗಳನ್ನ ಕೇಳ್ತಾರೆ. ಅದಕ್ಕೆ ನೀವು ಸರಿಯಾಗಿ ಯೋಚನೆ ಮಾಡಿ, ಗಾಬರಿ ಪಟ್ಕೊಳ್ದೆ, ಗಾಬರಿ ಮಾಡ್ಕೊಳ್ದೆ ಕನ್ನಡದಲ್ಲಿ ಉತ್ತರವನ್ನ ಹೇಳಬೇಕು. ಉತ್ತರ ಗೊತ್ತಿರೋರು ನಿಮ್ ಮುಂದೆ ಒಂದು ಬಜರ್ ಇದೆಯಲ್ಲ, ಬಜರ್ನ ಪ್ರೆಸ್ ಮಾಡ್ಬೇಕು. ಓಕೆ ಕುರಿ, ಹೇಳ್ ಕನ್ನಡ ಕೇಳ್ ಕನ್ನಡ ಆಟ ಆಡೋದಕ್ಕೆ ರೆಡಿ ಇದ್ದೀರಾ? ನಾನ್ ರೆಡಿ ಶ್ವೇತು. ಓಕೆ, ಈಗ ನಿಮ್ಮ ಮೊದಲನೆಯ ಆಂಗ್ಲ ಪದ. ಈಗ ನೀವು ಜ್ವರ ಬಂದಾಗ ಡಾಕ್ಟ್ರು ಟೆಂಪರೇಚರ್ ನ ಯಾವ್ದ್ರಲ್ಲಿ ಕಂಡುಹಿಡಿತಾರೆ? ಥರ್ಮಾಮೀಟರ್. ಥರ್ಮಾಮೀಟರ್ ನ ಕನ್ನಡದಲ್ಲಿ ಏನಂತಾರೆ? ಉಷ್ಣಮಾಪಕ. ಉಷ್ಣಮಾಪನ. ಥರ್ಮಾಮೀಟರ್ ನ ಕನ್ನಡದಲ್ಲಿ ಉಷ್ಣಮಾಪನ ಅಂತ ಕರೀತಾರ? ಮಾಪಕ. ಉಷ್ಣ ಮಾಪಕ. ಇವರು ಕೊಟ್ಟಿರುವಂತ ಉತ್ತರ ಉಷ್ಣ ಮಾಪಕ ಸರಿಯಾಗಿದೆ. ಈಗ ಎರಡನೆಯ ಆಂಗ್ಲ ಪದ ನಿಮ್ಮ ಮುಂದೆ ಬರ್ತಾ ಇದೆ. ಹಲ್ಲುಜ್ಜೋ ಬ್ರಷ್ಗೆ ಕನ್ನಡದಲ್ಲಿ ಏನಂತ ಕರೀತಾರೆ? ಯಾರು ಫಸ್ಟ್ ಓದ್ತಿದ್ದು? ಅವ್ರು ಓದ್ತಿದ್ದು. ಹಲ್ಲುಜ್ಜೋ ಬ್ರಷ್ಗೆ ಕನ್ನಡದಲ್ಲಿ ಏನಂತಾರೆ? ಒತ್ತು ಬಿಡೋದಲ್ಲ, ಹೇಳ್ಬೇಕು. ದಂತ ಉಜ್ಜುವ ಕಡ್ಡಿ. ದಂತ ಉಜ್ಜುವ ಕಡ್ಡಿ. ದಂತ ಉಜ್ಜುವ ಕಡ್ಡಿ ಅಂತ. ಹಲ್ಲುಜ್ಜುವ ಕಡ್ಡಿ. ಹಲ್ಲುಜ್ಜುವ ಕಡ್ಡಿ. ಓಕೆ, ಹಲ್ಲುಜ್ಜುವ ಪರಕೆ. ಏನಂದೆ? ಹಲ್ಲುಜ್ಜುವ ಪರಕೆ. ಪೊರಕೆ ಅಂತ ಸರ್. ಪರ್ಕೆಲಿ ಬಚ್ಲುಜ್ತಾರೆ, ಯಾರಾದ್ರೂ ಹಲ್ಲುಜ್ತಾರ? ಹಲ್ಲು ಉಜ್ಜುವ ಕುಂಚ. ಹತ್ತತ್ರ ಇದೆಯಾ? ಏನು ಹತ್ರದಲ್ಲೇ ಇದಾರೆ ಅವರು. ಹಲ್ಲು ಉಜ್ಜುವ ಕುಚ್ಚ. ನಮ್ಮ ಜೋಡಿಗಳಲ್ಲಿ ಯಾರು ಗೊತ್ತಿದೆ ಉತ್ತರ? ದಂತ ಮಂಜಕ ಅನ್ನಬಹುದು ಅಥವಾ ದಂತ ಮಜ್ಜನ ಸಾಧನ ಅಂತಾನು ಅನ್ಬೋದು. ಅದನ್ನ ತಂದ್ಕೊಡಿ, ಅವ್ರು ಉಜ್ಕೋ. ಓಕೆ, ಈಗ ಸರಿಯಾದ ಉತ್ತರ ಹಲ್ಲುಜ್ಜುವ ಕೂರ್ಚ. ನಾನು ಅದನ್ನೇ ಅಂದೆ ಸರ್, ನಿಜವಾಗ್ಲು ಕುಂಚ ಅಂದೆ ನೀನು. ನೀವು ಕುಂಚ ಅಂದ್ರಿ, ಅವರು ಕುಚ್ಚ ಅಂದ್ರು. ಅವ್ರು ಫಸ್ಟ್ ಪರ್ಕೆ ಅಂದ್ರು. ಪೊರ್ಕೆ. ಅಲ್ಲಿ ಮಾತ್ರ ಪೊರ್ಕೆ ಹೇಳಿದ್ಯಲ್ಲ ನೀನು. ಮೆಚ್ಚಿದೆ ಕಣಮ್ಮ, ಮೆಚ್ಚಿದೆ. ಪ್ರತಾಪ್, ನಾವ್ ಹೇಳಿದ್ ಯಾಕೆ ತಪ್ಪು? ಹೆಂಗ್ ತಪ್ಪು ಅಂದ್ರೆ PCR ಅವ್ರು ಹೇಳ್ತಾವ್ರೆ ತಪ್ಪೆ. ಜನರಲ್ ಆಗಿ ಅವ್ರು ಹೇಳಿರೋ ಉತ್ತರ ಕರೆಕ್ಟ್ ಆಗಿದೆ. ಆದ್ರೆ ಪಠ್ಯವಾಗಿ ಬಂದ್ರೆ ಹಲ್ಲುಜ್ಜುವ ಕೂರ್ಚನೆ ಕರೆಕ್ಟ್ ಪದ, ತಜ್ಞರು ಬರ್ದಿರುವಂತ ಪದ. ಹಲ್ಲುಜ್ಜುವ ಕೂರ್ಚ ಸರಿಯಾಗಿ ಹೇಳಿರುವಂತ ನಿನಗೆ 1 ಪಾಯಿಂಟ್. ನಾನು ಹೇಳಿದ್ದು ಪ್ರಜ್ಞಾವಂತರು ಬರ್ಬೇಕು. ಅಲ್ಲ, ಅದು ಖುಷಿ ಆಗ್ತಿದ್ಯಾ? ನೀನು ತಪ್ಪು ಹೇಳಿದ್ಕೆ ನಿನಗೂ ಮಾರ್ಕ್ಸ್ ಇಲ್ಲ. ಈಗ ನಮ್ಮ ಮುಂದಿನ ಪದ. ಮನೆಯಲ್ಲಿ ಸ್ವಿಚ್ ಹಾಕಿದ್ರೆ ಏನಾಗುತ್ತೆ? ಲೈಟ್ ಆನ್ ಆಗುತ್ತೆ. ಯಾವುದು? ಲೈಟ್ ಆನ್ ಆಗುತ್ತೆ. ಹೆಂಗ್ ಆನ್ ಆಗುತ್ತೆ? ಕರೆಂಟ್ ಇಂದ. ಬಲ್ಬ್ ನ ಕನ್ನಡದಲ್ಲಿ ಏನಂತ ಕರೀತಾರೆ? ದೀಪ. ದೀಪ ಯಾರು? ವಿದ್ಯುತ್ ದೀಪ.
ನಾ ಹೇಳ್ತೀನಿ. ಗೊತ್ತಲೇ ಇಲ್ವಾ? ಗೊತ್ತೇ ಇಲ್ಲ. ಬಜಾರ್ ಒತ್ತಿದ್ದು ಅಲ್ಲಿ ಇವ್ನು. ಯಶವಂತ್ ಸರ್ ರೆಡಿ ಇದಾರೆ. ವಿದ್ಯುತ್ ಕಾಜಿನ ಬುರುಡೆ. ಯಶವಂತ್ ಸರ್ ಹತ್ತತ್ರ ಇದೆ. ಹತ್ತತ್ರ ಇದಾರೆ. ಹೌದು ಹೌದು. ಹಾ, ಬೆಳಗುವ ಕಾಜಿನ ಬುರುಡೆ. ತಲೆ ಮೇಲೆ ಕೈ ಇಟ್ಕೊ ಬರ್ಬೋದು ಅದು. ಅರುಣ್ ಸರ್ ರೆಡಿ ಇದಾರೆ. ಅರುಣ್ ಸರ್. ವಿದ್ಯುತ್ ಗಾಜಿನ ದೀಪ ಅಲ್ಲ, ಅದಕ್ಕೆ ತಪ್ಪು ಹೇಳಿದ್ ನಾನು. ಸದಾ ಹೇಳ್ದ ಆದ್ರೂ ಮರ್ತ್ಕೊಂಡಿದ್ದಾನೆ. ಸದನ್ ಪರವಾಗಿ ನಾನು ಹೇಳ್ತೀನಿ, ವಿದ್ಯುತ್ ದೀಪದ ಬುರುಡೆ. ಬಲ್ಬ್ಗೆ ಕನ್ನಡದಲ್ಲಿ ವಿದ್ಯುತ್ ದೀಪದ ಬುರುಡೆ ಅಂತ ಕರೀತಾರೆ. ಓಕೆ, ಈಗ ಮುಂದಿನ ಪದ. ನೀವಾಗ ನೀವು ಹೊರಗಡೆ ಹೋಗಿರ್ತೀರಾ, ಕೊಚ್ಚೆ ಎಲ್ಲ ತುಳ್ಕೊಂಡ್ ಬರ್ತೀರಾ, ಸೀದಾ ಮನೆ ಒಳಗೆ ಹೋಗ್ಬಿಡ್ತೀರಾ? ಇಲ್ಲ. ಏನ್ ಮಾಡ್ಕೊಂಡು ಒಳಗೆ ಹೋಗ್ತೀರಾ? ಕಾಲ್ ತೊಳ್ಕೊಂಡು ಹೋಗ್ತೀವಿ. ಕಾಲ್ ತೊಳೆದಾದ್ಮೇಲೆ ಏನ್ ಮಾಡ್ತೀರಾ? ಒರೆಸ್ತೀವಿ. ಎಲ್ಲಿ ಒರೆಸ್ತೀರಾ? ಮ್ಯಾಟ್ ಅಲ್ಲಿ. ಆ ಮ್ಯಾಟ್ಗೆ ಕನ್ನಡದಲ್ಲಿ ಏನಂತಾರೆ? ಚೌಕ. ಕಾಲರ್ಸುವ ಚೌಕ. ಪಾಟು. ಬಟ್ಟೆ. ದ್ವಾರ ಚಾಪೆ. ದ್ವಾರ ಚಾಪೆ. ಅದನ್ನ ಆಡು ಭಾಷೆಯಲ್ಲಿ ದ್ವಾರವನ್ನ ಏನ್ ಹೇಳ್ತೀವಿ? ಮನೆ ಬಾಗಿಲು ಚಾಪೆ. ಸರಿಯಾದ ಉತ್ತರ. ಸೊ ಈ ಬಾಗಿಲು ಚಾಪೆ ಸರಿಯಾದ ಉತ್ತರ. ಪ್ರೇಮ್ ಅವ್ರಿಗೆ ಬರಲಿ ಜೋರಾದ ಚಪ್ಪಾಳೆ. ಈ ಪಾಯಿಂಟ್ಸ್ ಪ್ರೇಮ್ ಅವ್ರ ಕಡೆಗೆ ಹೋಗ್ತಾ ಇದೆ. ಈಗ ನಮ್ಮ ಮುಂದಿನ ಆಂಗ್ಲ ಪದ, ವಿಶೇಷವಾಗಿ ಮಹಿಳೆಯರಿಗೆ. ನೀವು ದಿನ ತುಟಿಗೆ ಹಚ್ಕೋತಿರಲ್ಲ, ಅದಕ್ಕೆ ಏನಂತಾರೆ? ಲಿಪ್ಸ್ಟಿಕ್. ಸಖತ್ತಾಗಿ ಹೇಳಿದ್ರಿ. ಇವ್ರು ಫಸ್ಟ್ ಬಜಾರ್ ಕೊಟ್ರು. ಲಿಪ್ಸ್ಟಿಕ್ ನ ಕನ್ನಡದಲ್ಲಿ ಏನಂತಾರೆ? ಬಣ್ಣ. ತುಟಿಗೆ ಹಚ್ಚುವ ಬಣ್ಣ. ಹೌದು, ತುಟಿಗೆ ಹಚ್ಚ ಬಣ್ಣನೇ. ಅದ್ ಏನಂತಾರೆ ಕನ್ನಡದಲ್ಲಿ? ಗೊತ್ತಂತೆ. ತುಟಿಗೆ ಹಚ್ಚುವ ಬಣ್ಣ. ಅದನ್ನೇ ಅವರು ಹೇಳಿದ್ದು. ಅಧರ. ಅಧರ. ಅದರ ವರ್ಣ. ಅದರ ಬಣ್ಣ. ಅಧರ ಬಣ್ಣ. ಅದರದ ಬಣ್ಣ. ಆಧಾರ ಲೇಪಕ. ಅದರ ಲೇಪಕ ಅನ್ನೋದು ಮೇಡಮ್, ಇದು ತಪ್ಪು. ನನಗ್ ಅದನ್ನ ಗೊತ್ತಿಲ್ಲ. ಚುಂಬಿಸುವ ತುಟಿಯ ಬಣ್ಣ ಅಂತ ಆದ್ರೂ ಹೇಳ್ಬೋದು. ಸಕ್ಕದಾಗೈತಿ ವರ್ಡ್ ಕೇಳಕ್ಕೆ. ಓಕೆ, ಈಗ ಕೊನೆಯ ಪದ. ಬೆಳಗ್ಗೆಯಿಂದ ಶೂಟಿಂಗ್ ಮಾಡಿರ್ತೀವಿ, ರಿಯಾಕ್ಷನ್ಗೆ ಅಲ್ಲಿ ಕೂತಿರ್ತೀರಾ, ಇಲ್ಲಿ ಕೂತಿರ್ತೀರಾ, ಗಿಫ್ಟ್ ಕೊಡ್ಬೇಕಾದ್ರೆ ಜೋಡಿಗಳೇ ಇರಲ್ಲ. ಅಯ್ಯೋ ಕೇಳಿದ್ರೆ ಅಯ್ಯೋ ಮೈಕೈ ನೋವ್ತಾ ಇದೆ, ತಲೆ ನೋವ್ತಾ ಇದೆ ಅಂತೀರಾ. ಈ ಮೈಕೈ ನೋವಾದಾಗ ಏನೋ ಬೇಕು ಅನ್ಸುತ್ತೆ. ಏನದು? ಮಸಾಜ್. ಮಸಾಜ್ ನ ಕನ್ನಡದಲ್ಲಿ ಏನಂತಾರೆ? ಮೈ ಒತ್ತುವುದು. ಕೈಕಾಲ್ ಒತ್ತುವುದು. ಯಾರ ಮೈ ಒತ್ತೋದು? ಯಾರ್ದಾರು ಇರ್ತಾರೆ ಅವ್ರ್ದು. ಯಾರು ಕೇಳ್ತಾರ ಅವ್ರ ಮೈ ಒತ್ತೋದು? ಸರ್ ಇಲ್ಲ. ಅಲ್ಲ, ಗಣೇಶ್ ಪ್ರಕಾರ ಟೈಮಲ್ಲಿ ಮೈ ಒತ್ತುದು ಸರ್. ನಾನು ಹೇಳ ಹೇಳಿ. ಅಂಗಮರ್ಧನ ಅಥವಾ ಅಂಗಾಂಗ ಮರ್ಧನ. ಯಾಕೋ ಸುಮ್ಮನೆ ಆಗೋದೆ? ನಿಮ್ಮ ಉತ್ತರ ನೋಡಿ ಬೆರ್ಗಾಗೋದೆ ನಾನು. ಅಂಗಮರ್ಧನ ಅಥವಾ ಅಂಗಾಂಗ ಮರ್ಧನ. ನಿಮ್ಮ ಉತ್ತರ ಸರಿಯಾಗಿದೆ. ಪಾಯಿಂಟ್ಸ್ ತಿರ್ಗಾ ಅವ್ರಿಗೆ ಹೋಗ್ತಾ ಇದೆ. ಜೋರ ಚಪ್ಪಾಳೆ. ಓಕೆ, ಎರಡು ಜೋಡಿಗಳು ಅದ್ಭುತವಾಗಿ ಆಟ ಆಡಿದ್ದಾರೆ. ಆದ್ರೆ 1 ಪಾಯಿಂಟ್ಸ್ ತಗೊಂಡಿಲ್ಲ. ಆದ್ರೆ ಈಗ ತುಂಬಾ ಚೆನ್ನಾಗಿ ಆಡಿದ್ದಾರೆ. ನಮ್ದು 1 ಪಾಯಿಂಟ್ಸ್. ಇವ್ರಿಗೆ 1 ಪಾಯಿಂಟ್ಸ್ ಇದೆ. ಇಲ್ಲ, ಇಬ್ರು ಇವರು ಎರಡರಲ್ಲಿ ಅರ್ಧ ಉತ್ತರ ಕೊಟ್ರು. ಸೊ ಹಾಗಾಗಿ 1 ಪಾಯಿಂಟ್ ಆಯ್ತು, ಆಯ್ತು. 2 ಪಾಯಿಂಟ್ ನನಗ್ ಬಂದಿದೆ. Correct. ಆ 2 ಪಾಯಿಂಟ್ ನ ಇಬ್ಬೊಬ್ರಿಗೂ ಒಂದೊಂದು ಕೊಡಿ. ವಾವ್. ಈ ಆಟದ ಬಗ್ಗೆ ನಮ್ಮ ಬೀಗರು ಏನ್ ಹೇಳ್ತಾರೆ ಅಂತ ಕೇಳೋಣ. ಪ್ರೇಮ್ ಅವರೇ. ಕನ್ನಡದಲ್ಲಿ ಅರ್ಥ ತುಂಬಾ ಸೊಗಸಾಗಿರುತ್ತೆ, ಆದ್ರೆ ನಾವೆಲ್ಲ ಇಂಗ್ಲಿಷ್ ಬಳಕೆ ಮಾಡ್ತಾ 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 ಅದಕ್ಕೆ ತುಂಬಾ ಹೊಂದ್ಕೊಂಡ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಈ ಒಂದು ಹೊಸ ಪದಗಳ ಪ್ರಯೋಗ ಏನಾಯ್ತು, ಇದನ್ನ ನಾವು ಕನ್ನಡದಲ್ಲೇ ಮಾತಾಡ್ತೀವಿ ಅಂದ್ರೆ ಬಳಸೋದು ಬಹಳ ಕಷ್ಟ. ಆದ್ರೆ ಇದನ್ನ ಆಡು ಭಾಷೆನಲ್ಲಿ ಬಳಸೋಂತ ವಿಧಾನಗಳೇನಿದೆ ಅದು ಸಹ ಇದೆ. ಅದನ್ನ ತಿಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಧನ್ಯವಾದಗಳು. ಮಾಳ್ವಿಕಮ್ಮ. ಎಲ್ಲರೂ ಸಿಕ್ಕಾಬಟ್ಟೆ ನಕ್ಕಿದ್ದೀವಿ ಮತ್ತು ಇದೊಂದು ರೀತಿ ಮನೋರಂಜನಾತ್ಮಕವಾಗಿತ್ತು. ಯಾವುದೇ ವಸ್ತು ಆಗಿರ್ಲಿ, ಜಾಗ ಆಗಿರ್ಲಿ, ಸೃಷ್ಟಿಯಲ್ಲಿ ಏನೇ ಆಗಿರ್ಲಿ, ಅದಕ್ಕೆ ಹೆಸರುಗಳು ಖಂಡಿತ ಕನ್ನಡದಲ್ಲಿ ಇರ್ತವೆ ಅಂತಾನೆ ನನಗನ್ಸುತ್ತೆ. ಆಮೇಲೆ ಮತ್ತೊಂದು ಹೇಳ್ಬೇಕಂದ್ರೆ ಕನ್ನಡದ ಬಗ್ಗೆ ನಾವೀಗೆಲ್ಲ ಏನ್ ಮಾತಾಡಿದ್ವಿ, ನಾವ್ ಏನ್ ಮಾತಾಡ್ತೀವಿ ಅದನ್ನ ಬರಿಬೋದು, ಏನ್ ಬರಿತೀವಿ ಅದನ್ನ ಮಾತಾಡ್ಬೋದು, ನಾವೇನ್ ಬರಿತೀವಿ ಅದನ್ನ ನೋಡ್ಬೋದು. ಎಲ್ಲಾನು ಸಿಗುವಂತ ಒಂದೇ ಭಾಷೆ ಅಂದ್ರೆ ಕನ್ನಡ ಇಡೀ ಪ್ರಪಂಚದಲ್ಲಿ. ಅರುಣ್ ಸರ್, ಕನ್ನಡದಲ್ಲಿ ನೋಡಿ, ಒಬ್ಬ ಸತ್ತ ಅಂತ ಹೇಳಿದ್ರೆ 100 ಪದ ನೆಗೆದು ಬಿದ್ದೋದ. ಇಂಗ್ಲಿಷ್ ನಲ್ಲಿ ಒಂದೇ He's dead. ಕನ್ನಡದಲ್ಲಿ ನೆಗೆದು ಬಿದ್ದೋದ, ಸತ್ತೋದ, ಹೊಗೆ ಹಾಕೊಂಡ, ಮರಣ ಹೊಂದಿದ. ಅಂದ್ರೆ ಒಂದು ಸಣ್ಣ ಕ್ರಿಯೆಗೆ 100 ಅರ್ಥಗಳಿರುತ್ತೆ, 100 ಟೋನ್ ಇರುತ್ತೆ. ಅದಕ್ಕೆ ಕನ್ನಡದ ಭಾಷೆಯಲ್ಲಿರುವಂತ ಪದಗಳಿದೆಯಲ್ಲ, ಅದು ಬಹಳ ಕ್ರಿಯಾತ್ಮಕವಾಗಿರುತ್ತೆ. ಕನ್ನಡಕ್ಕೆ ಎಕ್ಸ್ಪ್ರೆಷನ್ ತುಂಬಾ ದೊಡ್ಡದಾಗಿದೆ ಬೇರೆ ಎಲ್ಲಾ ಭಾಷೆಗಿಂತ. ಅದರಿಂದ ಆಟದಲ್ಲಿ ನಿಜವಾಗ್ಲೂ ಚಂದ ಇದೆ. ಆದ್ರೆ ಈ ಆಟದಿಂದ ವೀಕ್ಷಕರು ಅವ್ರು ಹುಡುಕೋಗಾಗ್ಲಿ ಕನ್ನಡದಲ್ಲಿ ಈ ತರದ ಅಂದ್ರೆ ಕ್ರಿಯಾ ಪದಗಳು ಏನಿದೆ ಅಂದ್ರೆ ಈ ತರದ ಪದಗಳನ್ನು ಹುಡುಕ್ತಾ ಹೋದ್ರೆ ಚೆನ್ನಾಗಿರುತ್ತೆ. ಬಟ್ ಆಟ ತುಂಬಾ ಚೆನ್ನಾಗಿತ್ತು. ವೆರಿ ನೈಸ್. ಓಕೆ, ಧನ್ಯವಾದಗಳು. ಈಗ ಆಟ ಏನು ಆಡಿದ್ದಾಯ್ತು, ಆದ್ರೆ ನಮ್ಮ ಜೋಡಿಗಳ ತಲೆಗೆ ಸ್ವಲ್ಪ ಕೆಲಸ ಕೊಡ್ಬೇಕು ಅಂತ ನಮ್ಮ ಬಿಯರ್ಡ್ ಬಾಲಕ ಒಂದಷ್ಟು ಪ್ರಶ್ನೆಗಳನ್ನ ತಗೊಂಡು ಬಂದಿದ್ದಾರೆ. ಅವ್ರು ಕೇಳೋಂತ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಜೋಡಿಗಳ ನೀವೆಲ್ಲರೂ ರೆಡಿ ಇದ್ದೀರಾ? ಬರ್ಲಿ ಬಿಯರ್ಡ್ ಬಾಲಕನ ಮೊದಲನೇ ಪ್ರಶ್ನೆ. ಫಸ್ಟ್ ಕ್ವಶನ್, ಇದಕ್ಕೆ ತಲೆ ಉಂಟು, ಬಾಲ ಉಂಟು,
ಆದರೆ ದೇಹವೇ ಇಲ್ಲ. ಯಾವುದಿದು? ತಲೆ ಉಂಟು, ಬಾಲ ಉಂಟು, ದೇಹನೇ ಇಲ್ವಾ? ಹಳಸಿನಣ್ಣು. ತೆಂಗಿನಕಾಯಿ. ಗಾಳಿಪಟನ ಗಾಳಿಪಟ ಅಂತ ನನ್ಗೂ ದೇಹ ಅನಿಸ್ತಾ ಇದೆ. ಇಲ್ವಾ? ಗಾಳಿಪಟ. ಬುರುಡೆ ಇರಲ್ಲ ಗಾಳಿಪಟ. ಅದೇ ಅರುಣ್ ಸರ್ ನೀವ್ ಹೇಳಿ. ಕಾಯಿನ ತೆಂಗು. ಕಾಯಿನ ತೆಂಗ. ಬಿಯರ್ಡ್ ಬಾಲಕನಿಗೆ ಪ್ರಶ್ನೆ ಹಾಕ್ತಾ ಇದಾರೆ ಈಗ ಇವರು. ನಾವೆಲ್ಲರೂ ಒಂದು ಉತ್ತರ ಅನ್ಕೊಂಡ್ರೆ ಬಿಯರ್ಡ್ ಬಾಲಕನ ಉತ್ತರನೇ ಬೇರೆ ಇರುತ್ತೆ. ಏನ್ ಉತ್ತರ ಅಂತ ನೋಡೋಣ. ಸರಿಯಾದ ಉತ್ತರ ಕಾಯಿನ್, ನಾಣ್ಯ. ಹೆಡ್ ಅಂಡ್ ಟೈಲ್ ಎಲ್ಲ ಆಡ್ತಾ ಇದ್ರಲ್ಲ, ನೆನಪಿಲ್ವಾ? ಗ್ರೇಟ್ 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 ಬಿಯರ್ಡ್ ಬಾಲಕ. ಗ್ರೇಟ್. ಮುಂದಿನ ಪ್ರಶ್ನೆ. ಎಲ್ಲರೂ ಸಹ ಇಲ್ಲಿ ಸ್ವಿಂಕ್ ಅಂತ ಜಾರಿ ಬೀಳ್ತಾರೆ. ಹೇಗೆ ಸ್ವಿಂಕ್ ಅಂತ ಜಾರಿ ಬೀಳ್ತಾರೆ? ಅದು ಎಲ್ಲಿ? ಜಾರೋ ಬಂಡೆ. ಬಾತ್ರೂಮ್ ಅಲ್ಲಿ, ಬೆಡ್ರೂಮ್ ಅಲ್ಲಿ, ಜಾರ್ಗುಂಡಿ. ಬಾತ್ರೂಮ್ ಅಲ್ಲಿ ಜಾರ್ ಬಂಡೆಲಿ. ಜಾರಿ ಬೀಳ್ತಾರೆ. ಜಾರ್ ಬಂಡೆಲಿ. ಜಾರ್ಖಂಡ್ ಅಲ್ಲಿ. ಅಬ್ಬಾ ಏನ್ ಚೆನ್ನಾಗಿ ಉತ್ತರ ಇದೆ ಶ್ವೇತಾ. ನಾನು ಸುಯ್ಕ್ ಅಂತ ಜಾರಿ ಬಿದ್ದೋಗಿದ್ದೀನಿ. ಪ್ರೇಮ್ ಸಾರ್ಗೆ ಸಪೋರ್ಟಿಂಗ್ ಆದರೆ ಸುಂದರವಾದ ಹೆಣ್ಣಿನ ಮುಂದೆ ಸುಯ್ಕನ್ ಜಾರ್ ಬೀಳ್ತಾರೆ. ಮಾನ್ ಬಾಲ್ಕ ಹೇಳಪ್ಪ, ಉತ್ತರ ಹೇಳಪ್ಪ. ಮದುವೆಯಲ್ಲಿ ಎಲ್ಲರೂ ಸಹ ಹೇಳುದಿಲ್ವಾ? ವಿದ್ಯಾ, ಗುಂಡಿಗ ವಿದ್ಯಾ, ಜಾರಿ ವಿದ್ಯಾ ಅಂತ. ಸೊ ಆದ್ದರಿಂದ ಉತ್ತರ ಮದುವೆಯಲ್ಲಿ. ಇದು ಮದ್ವೆ ಇದು ತಪ್ಪು. ನಾವು ಆಲ್ಮೋಸ್ಟ್ ಹತ್ರದಲ್ಲೇ ಇದ್ವಿ. ಮದುವೆಯಲ್ಲಿ ಜಾರ್ ಬೀಳಲ್ಲ ಗುರು, ಮದುವೆ ಆದ್ಮೇಲೆ ಜಾರ್ ಬೀಳ್ತಾನೆ ಇರ್ತೀವಿ. ಕರೆಕ್ಟ್ ಆಗಿ ಹೇಳಿದ್ರು. ಮುಂದಿನ ಪ್ರಶ್ನೆ ಕೇಳ. ಕ್ವಶನ್ ಎಂತ ಅಂದ್ರೆ, ಇದನ್ನು ವೃತ್ತಾಕಾರದಲ್ಲಿ ಮೆಟ್ಟಿದಾಗ ಇದು ಸ್ಟ್ರೈಟ್ ಹೋಗ್ತದೆ. ಇದು ಯಾವುದು? ವೃತ್ತಾಕಾರದಲ್ಲಿ ಮೆಟ್ಟಿದಾಗ ಸ್ಟ್ರೇಟ್ ಹೋಗುತ್ತದೆ. ಸ್ಪ್ರಿಂಗು. ಸೀದಾ. ಸೈಕಲ್ ಸೈಕಲ್. ಕಾರು. ಕಾರು ಯಾಕೆಂದ್ರೆ ವೃತ್ತಾಕಾರವಾಗಿ ಸುತ್ತಿದಾಗ Accelerator ಮುಂದಕ್ಕೆ ಒತ್ತಿದಾಗ. ಹೋಗ್ತದೆ. ಈಗ ಆ ವೈದ್ಯನೇ ಕೇಳೋಣ. ಅಪ್ಪ, ಹೇಳಪ್ಪ. ಸರಿಯಾದ ಉತ್ತರ ಸೈಕಲ್. ನಮ್ಮ ಬೀಗರಿಗೆ ಬಿಟ್ರು, ಬೀಗರಿಗೆ. ಅಪ್ಪ ಪುಣ್ಯಾತ್ಮ, ಅದೇನು ಇನ್ನೊಂದು ಪ್ರಶ್ನೆ ಹಾಕಪ್ಪ. ನೆಕ್ಸ್ಟ್ ಕ್ವಶನ್. ಇದು ತೆಗಿತಾ ಇದ್ದ ಹಾಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಎಂತ ಇದು? ಇದು ತೆಗಿತಾ ಇದ್ದಾಗ ಜಾಸ್ತಿ ಆಗ್ತಾ ಹೋಗುತ್ತೆ. ಏನಿರ್ಬೋದು? ಕೂದ್ಲು ಕೂದ್ಲು. ನಮ್ಮಿಬ್ರು ಪ್ರೀತಿನ? ಸೇವಿಂಗ್ ಸೇವಿಂಗ್. ಶೇವಿಂಗ್ ಬ್ಲೇಡ್. ಗುಂಡಿ ಗುಂಡಿ. ಕನ್ನಡ ಕರೆಕ್ಟ್ ಆಗಿ ಮಾತಾಡ್ಬೇಕಪ್ಪ. ಕುಂಡಿ ಅಲ್ಲ, ಗುಂಡಿ. ಗುಂಡಿ ಗುಂಡಿ. ಅಪ್ಪ ಪುಣ್ಯಾತ್ಮ ಹೇಳು, ಉತ್ತರ ಹೇಳು. ಸರಿಯಾದ ಉತ್ತರ ಗುಂಡಿ. ನೀವು ತೆಗೆದಷ್ಟು ದೊಡ್ಡ ಆಗ್ತಾ ಹೋಗುದಿಲ್ವಾ? ಜಾಸ್ತಿ ಆಗ್ತಾ ಹೋಗುದಿಲ್ವಾ? ಅಷ್ಟೇ, ಗುಂಡಿ. ನೀನು ಈ ಗುಂಡಿ ಹೇಳ್ದ, ನಾನು ಈ ಗುಂಡಿ ಅನ್ಕೊಂಡೆ. ಹಾ ಆಯ್ತಪ್ಪ ಪುಣ್ಯಾತ್ಮ, ಮುಂದಿನ ಪ್ರಶ್ನೆ ಹೇಳು. ನಿಮ್ಮ ಕಷ್ಟ ಕಾಲಕ್ಕೆ ಆಗಿ ಬರುವ ಅತಿಥಿ ಯಾರು? ಯಾರು? ಕಷ್ಟ ಕಾಲಕ್ಕೆ ಆಗಿ ಬರುವಂತ ಅತಿಥಿ. ಜೀ ಕನ್ನಡ. ಕಷ್ಟ ಕಾಲಕ್ಕೆ ಆಗ ಬರುವಂತ ಅತಿಥಿ ಯಾರು ಶ್ವೇತಾ? ಸ್ನೇಹಿತರು. ಸ್ನೇಹಿತಿ. ಹಣ 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 ಸರ್. ಹಣ, ದುಡ್ಡು. ಕಷ್ಟ ಕಾಲಕ್ಕೆ ಆಗ್ ಬರೋದು ನನಗೆ ಶ್ವೇತಾ, ಶ್ವೇತಾಗ್ ನಾನು. ನಾವು ಯಾವತ್ತಕ್ಕೂ ಬರೋದೇ ಇಲ್ಲ ನಾವು. ಮೀರಾ ಮೇಡಮ್ ಅಷ್ಟೊತ್ತಿನ ಮೈಕಲ್ಲಿ ಆನ್ಸರ್ ಹೇಳಕ್ಕೆ ತುಂಬಾ ಕಾತುರದಿಂದ ಕಾಯ್ತಾ ಇದ್ದಾರೆ. ಇಲ್ಲ, ಖಂಡಿತ ಗೊತ್ತಿಲ್ಲ. ಸಖತ್ತಾಗಿ ಹೇಳಿದ್ರು ಉತ್ತರ. ಸೂಪರ್. ಅರುಣ್ ಸರ್, ನೀವೇನಾದ್ರು ಪ್ಯಾಚ್ ಮಾಡ್ತೀರಾ ಅದಕ್ಕೆ? ಸಖತ್ತಾಗಿ ಉತ್ತರ. ಸರಿಯಾದ ಉತ್ತರ ಅರುಣ್ ಸರ್, ಸೂಪರ್. ನಾನು ಹೇಳಿದ್ದನ್ನು ಅವ್ರು ಹೇಳ್ತಾರೆ ನೋಡಿ. ಈಗ ಸರಿಯಾದ ಉತ್ತರ ಪೇಯಿಂಗ್ ಗೆಸ್ಟ್. ಗೆಸ್ಟ್ ಅತಿಥಿ. ಹೋಗಲೇ ಹೋಗ. ಇಂದರದೆಲ್ಲ ಹೇಳ್ಕೊಂಡು ನಾವ್ ಹೇಳೋದು ಒಂದು ಸರಿ ಇರಲ್ಲ ನಿನಗೆ. PG ಪೇಯಿಂಗ್ ಗೆಸ್ಟ್. ಪೇಯಿಂಗ್ ಗೆಸ್ಟ್ ಚೆನ್ನಾಗಿತ್ತು ನಿಜವಾಗ್ಲೂ. ಆದ್ರೆ ಒಂದೇ ಒಂದು ರಿಕ್ವೆಸ್ಟ್, ನಾನು ಸ್ಕೂಲಲ್ಲಿ ಕಲ್ತಿರೋ ಒಂದು ಹಾಡು ನಮ್ಮ ಟೀಚರ್ ಹೇಳ್ಕೊಟ್ಟಿದ್ದು, ಒಂದೇ 2 ಲೈನ್ ಹೇಳಿ. ಕನ್ನಡದ ನಾಡಿನಲ್ಲಿ ಕನ್ನಡಾಂಬೆ ಮಡಿಲಿನಲ್ಲಿ ಕನ್ನಡದ ಗೀತೆಯನ್ನು ಒಂದಾಗಿ ಹಾಡುವ, ಒಂದಾಗಿ ಹಾಡುವ, ಹಕ್ಕಿಯಾಗಿ ಹಾರುವ, ಮೋಡವಾಗಿ ತೇಲುವ, ಗಾಳಿಯಾಗಿ ಸುಳಿ ಸುಳಿದು ಭುವಿಗೆ ತಂಪ ನೀಡುವ, ಹೂವಾಗಿ ಹರಳುವ, ಪರಿಮಳವ ಬೀರುವ, ಕನ್ನಡದ ಕಂಪನ್ನು ಎಲ್ಲೆಡೆಗೆ ಹರಡುವ, ಕನ್ನಡದ ನಾಡಿನಲ್ಲಿ ಕನ್ನಡಾಂಬೆ ಮಡಿಲಿನಲ್ಲಿ ಕನ್ನಡದ ಗೀತೆಯನ್ನು ಒಂದಾಗಿ ಹಾಡುವ, ಒಂದಾಗಿ ಹಾಡುವ. ಸೂಪರ್.
ಎಷ್ಟು ಸೊಗಸಾಗಿ ಹಾಡಿದ್ರಿ. ಇವ್ರಿಲ್ ಹಾಡ್ತಾ ಇದ್ರೆ ಇನ್ನೊಬ್ಬರಿಗೆ ನಿಜವಾಗ್ಲೂ ನಾನು ಹಾಡ್ಬೇಕು ಅಂತ ಅನಿಸ್ತಾ ಇದೆ. ಅದು ಬೇರೆ ಯಾರು ಅಲ್ಲ, ನೇತ್ರ ಅವರು. ನೇತ್ರ ಅವರು ಇನ್ನೊಂದು. ಸೂರ ಹೋಳಗಿ ಸೂರ ಹಪ್ಪಳ ಸೂರಿ ಮಾಡ್ಯಾಳ ಬೀಗತಿ, ಸೂರಿ ಮಾಡ್ಯಾಳ ಬೀಗತಿ, ಸುರ್ಪುರು ತನಕ ಕೀರತಿ. ಸೂರ ಮಾಡ್ಯಾಳ ಬೀಗತಿ, ಸುರ್ಪುರು ತನಕ ಕೀರತಿ. ಸಜ್ಜಿಕ ಹೋಳಿಗೆ ಸೂಜಿಲಿ ತುಪ್ಪ ಬಲು ನಾಜುಕ್ಕು ನನ್ನ ಜೋಗುತಿ, ಬಲು ನಾಜುಕ್ಕು ನನ್ನ ಬೀಗತಿ, ಹೊಸಪೇಟೆ ತನಕ ಕೀರುತಿ. ಬಲು ನಾಜುಕ್ಕು ನನ್ನ ಬೀಗತಿ, ಹೊಸಪೇಟೆ ತನಕ ಬೀಗತಿ. ಜಿಲೇಬಿ ಮಾಡ್ಯಾಳ ಜಿಬಿ ಜಿಬಿ ಹಂಗ ಜಗಳು ಗಂಟಿ ಬೀಗತಿ, ಜಗಳು ಗಂಟಿ ಬೀಗತಿ, ಜಗಳೂರು ತನಕ ಕೀರತಿ. ಜಗಳ ಗಂಟಿ ಬೀಗತಿ, ಜಗಳೂರು ತನಕ ಕೀರತಿ. ಉಂಡಿ ಮಾಡ್ಯಾಳ ಗುಣಕಲ್ ಹಂಗ ಬಲು ಮಂಡ್ಯವ್ ನನ್ನ ಬೀಗತಿ, ಬಲು ಮಂಡ್ಯವ್ ನನ್ನ ಬೀಗತಿ, ಬೆಂಗಳೂರು ತನಕ ಕೀರತಿ. ಬಲು ಮಂಡ್ಯವ ನನ್ನ ಬೀಗತಿ, ಬೆಂಗಳೂರು ತನಕ ಕೀರತಿ. ದಾಸಿ ಮಾಡ್ಯಾಳ ತಾನ ತಿಂದಳ ದೌಲತ್ತಿನ ನನ್ನ ಬೀಗತಿ, ದೌಲತ್ತಿನ ನನ್ನ ಬೀಗತಿ, ಧಾರವಾಡ ತನಕ ಕೀರತಿ. ದೌಲತ್ತಿನ ನನ್ನ ಬೀಗತಿ, ಧಾರವಾಡ ತನಕ ಕೀರತಿ. ಸಾರು ಮಾಡ್ಯಾಳ ನೀರಿನಂಗ ಕಾರ್ಬಾರಿನ ನನ್ನ ಬೀಗತಿ, ಕಾರ್ಬಾರಿನ ನನ್ನ ಬೀಗತಿ, ಕಾರವಾರ ತನಕ ಕೀರತಿ. ಕಾರವಾರಿನ ನನ್ನ ಬೀಗತಿ, ಕಾರವಾರ ತನಕ ಕೀರತಿ. ಸೂರ ಹೋಳಿಗೆ ಸೂರ ಹಪ್ಪಳ ಸೂರಿ ಮಾಡ್ಯಾಳ ಬೀಗತಿ, ಸೂರಿ ಮಾಡ್ಯಾಳ ಬೀಗತಿ, ಸುರ್ಪುರು ತನಕ ಕೀರತಿ. ಸೂರ ಹೋಳಿಗೆ ಸೂರ ಹಪ್ಪಳ ಸೂರಿ ಮಾಡ್ಯಾಳ ಬೀಗತಿ, ಸೂರ ಮಾಡ್ಯಾಳ ಬೀಗತಿ, ಸುರ್ಪುರು ತನಕ ಕೀರತಿ. ಬೀಗತಿ ನನ್ನ ಬೀಗತಿ, ಬೀಗತಿ ನನ್ನ ಬೀಗತಿ, ಬೀಗತಿ ಬೀಗತಿ, ನಾಜೂಕವ್ ನನ್ನ ಬೀಗತಿ. ಎಷ್ಟು ಚೆನ್ನಾಗಿ ಹಾಡಿದ್ರಿ, ಎಷ್ಟು ಚಲೋ ಬಾರ್ಸ್ಯಾನವ, ಎಷ್ಟು ಚಂದ ಜೋಡಿ ಉರ್ದೈತಿ. ಬೀಗತಿ ಬೀಗತಿ ನಮ್ಮ ಕುರಿ ಶ್ವೇತನ ನೋಡಿ ಬೀಗುತಿ. ಎಷ್ಟು ಚಂದಾಗ ಹಾಡ್ತಿ ನಮ್ಮ ಜೋಡಿ ನಂಬರ್ ನೀ ಕೀರ್ತಿ. ಒಳ್ಳೆಯ ಜನಪದ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು. ಜೋರಾದ ಚಪ್ಪಾಳೆ ಬರಲಿ ಎರಡು ಜೋಡಿಗಳಿಗೆ. ಮುಂದಿನ ಆಟವನ್ನು ಆಡೋದಕ್ಕೆ ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಜೋಡಿ ನಂಬರ್ 1 ಹಿರಿಯ ಹಾಗೂ ಅನುಭವಿ ಜೋಡಿ ಯಶವಂತ್ ಸರ್ ದೇಶಪಾಂಡೆ ಸರ್ ಹಾಗೂ ಮಾಲತಿ ಸರ್ ದೇಶಪಾಂಡೆ ಮೇಡಮ್. ಹಾಗೂ ಇವರಿಗೆ ಸಾಥ್ ಕೊಡಲು ಬರ್ತಾ ಇದ್ದಾರೆ ಜೋಡಿ ನಂಬರ್ 1 ದಾಂಪತ್ಯದ ಅನುಭವಿ ಜೋಡಿ ರಮೇಶ್ ಪಂಡಿತ್ ಸರ್ ಹಾಗೂ ಅವರ ಶ್ರೀಮತಿ ಸುನೇತ್ರ ಪಂಡಿತ್ ಮೇಡಮ್. ಈಗ ರಾಜ್ಯೋತ್ಸವ ಅಂದ ತಕ್ಷಣ ನಿಮ್ಗೆ ಬರುವಂತ ನೆನಪುಗಳೇನು? ನಾವು ಕರ್ನಾಟಕದಲ್ಲಿ ಇದ್ಕೊಂಡು ರಾಜ್ಯೋತ್ಸವನ ಇಷ್ಟು ಅದ್ಧೂರಿಯಾಗಿ ತುಂಬಾ ಪ್ರೀತಿಯಿಂದ ತುಂಬಾ ಹೆಮ್ಮೆಯಿಂದ ಆಚರಿಸ್ತೀವಿ. ಆದ್ರೆ ಭಾರತದ ಹೊರಗೆ ಎಷ್ಟೋ ಕನ್ನಡಿಗರಿದ್ದಾರೆ, ಹೊರದೇಶದಲ್ಲೂ ಕನ್ನಡಿಗರು ಎಷ್ಟು ಅಚ್ಚುಕಟ್ಟಾಗಿ ಕನ್ನಡನ ಕಲಿತಾ ಇದ್ದಾರೆ. ಅಲ್ಲಿ ಕನ್ನಡ ಕಲಿ ಅನ್ನೋ ಒಂದು ಸ್ಕೂಲ್ಗಳನ್ನ ತೆರೆದು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಎಷ್ಟೊಂದ್ಸತಿ ನಾನು ಹೋದಾಗ ನಮಗಿಂತ ಅವೇ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಹೊರ ದೇಶದಲ್ಲಿರುವ ಎಲ್ಲ ಕನ್ನಡಿಗರಿಗೂ ಜೋರಾದ ಚಪ್ಪಾಳೆ. ಸೊ ಹಾಗಾಗಿ ಕನ್ನಡ ಅನ್ನೋದು ನಮ್ಮ ಉಸಿರು ಅನ್ನೋದಕ್ಕಿಂತ ನಮ್ಮ ಅನ್ನದಾತ ಅದು. ಥ್ಯಾಂಕ್ ಯು ಸುನುಮಾ. ಪಂಡಿತ್ ಸರ್ ನೀವ್ ಹೇಳಿ. ಬಹಳ ಖುಷಿ ತರುವಂತ ವಿಷಯನೇ ಇದು. ಆದ್ರೆ ಈಗ ಎಂತ ದುರಂತ ಆಗಿದೆ ಅಂದ್ರೆ ಕನ್ನಡಿಗರಿಗೆ ಕನ್ನಡ ಮಾತಾಡಬೇಕು ಅನ್ನುವ ಒಂದು ಎಚ್ಚರಿಕೆ ಕೊಡೋದಕ್ಕೋಸ್ಕರ ಕನ್ನಡ ರಾಜ್ಯೋತ್ಸವ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ಕರ್ನಾಟಕದಲ್ಲಿ. ಅದು ಆಗಬಾರ್ದು ಅನ್ನೋದು ನನ್ನ ಆಶೆ. ಓಕೆ ಯಶವಂತ್ ಸರ್, ಕನ್ನಡ ರಾಜ್ಯೋತ್ಸವ ಅಂದ್ರೆ ನಿಮ್ಗೆ ಬರುವಂತ ನೆನಪುಗಳು? ನಮ್ಮ ಕನ್ನಡಿಗರ ಬಗ್ಗೆ ಒಂದು ಬಹಳ ಹೆಮ್ಮೆ ವಿಷಯ ಹೇಳೋದೇನಂತಂದ್ರೆ ನಮ್ಮ ದೇಶದೊಳಗೆ ನಾವೇನು ಸಂಗೀತ ಹಾಡ್ತೇವೆ, ಹಿಂದೂಸ್ತಾನಿ ಮತ್ತು ಕರ್ನಾಟಕಿ ಅಂತ 2 ಪ್ರಕಾರದ್ದು. ಅವು ಎರಡೂ ಸಂಗೀತದ ಉಗಮ ಆಗಿದ್ದು ಕರ್ನಾಟಕದೊಳಗೆ. ಮತ್ತು ಹಿಂದೂಸ್ತಾನಿ ಸಂಗೀತ ಹುಟ್ಟಿದ್ದು ಕಲಬುರ್ಗಿಯಿಂದ ಅಂತಾರೆ. ನಿಮಗೆ ಮಜಾ ಅನ್ಸೋದೇನಂತಂದ್ರೆ ಬಂಗಾಳದಾಗ, ಬಿಹಾರದಾಗ ಈಗ 800, 1000, 1100 ವರ್ಷದ ಹಿಂದೆ ಕರ್ನಾಟಕ ಕೇಶ ಕರ್ತನಾಲಯ ಅಂತ ಹೇಳಿ ಬಿಹಾರದಾಗ ಬಹಳಷ್ಟು ಸಲೂನ್ಗಳಿದ್ದು. ಎದಕ್ಕೆ ಕರ್ನಾಟಕ ಕೇಶ ಕರ್ತನಾಲಯ ಅಂತಿದ್ರು ಅಂತಂದ್ರೆ ಈಗೇನು ನಮ್ಮ ಬೇಲೂರು ಶಿಲಾಬಾಲಿಕೆಗಳಿದ್ದಾರೆ
ಅವ್ರ ಹೇರ್ ಸ್ಟೈಲ್ ಏನದಲ್ಲ ದಟ್ ವಾಸ್ ಟು ಬಿ ಫಾಲೋಡ್ ದೇರ್. ಆಮೇಲೆ ಒಬ್ಬ ನಯಸೇನ ಅಂತ ಕವಿ ಬರ್ತಾನ, ಅವ ಮುಂಡ್ರಿಗೆ ಅವ ಹೋಗಿ ಬಂಗಾಲ್ದಾಗ ನೆಲೆಸಿದ. ಅವ ಕರ್ನಾಟಕ ಭವನಗಳನ್ನು ಕಟ್ಟಿದ್ದ. ಅಲ್ಲಿ 100 ಭವನಗಳಿದ್ದು. ಹಿಂಗಾಗಿ ನಮ್ಗೀಗ ಸೇನ್ ಹೆಸರಿನ ಅಡ್ಡ ಹೆಸರಿನ ಬಂಗಾಲಿಗಳು ಏನು ಸಿಗ್ತಾರಲ್ಲ ಅವ್ರು ಇವನ್ ಪೈಕಿ ಅವರು. ಸೊ ಇಷ್ಟೆಲ್ಲ ಚಂದ ಮತ್ತು ದೊಡ್ಡ ಇತಿಹಾಸ ನಮಗದ. ಒಬ್ಬ ನಾಣ್ಯದೇವ ಅಂತ ಹೇಳಿ ದೊಡ್ಡ ರಾಜ, ಅವ ಎಲ್ಲಿಂದ ಇತ್ಲಾ ಕಡೆ ಕಾಸರಗೋಡು ಇನ್ನೂ ಕೆಳಗಿನಿಂದ ನೇಪಾಲ್ ತನಕ ಗೆದ್ಕೋತ ಹೋಗ್ತಾನವ. ಪಾಪು ಅವ್ರದ್ದೊಂದು ಪುಸ್ತಕ ಅದ, ಪಾಟೀಲ್ ಪುಟ್ಟಪ್ಪ ನೋಡ್ದ, ಕನ್ನಡದ ಕಂಪು ಅಂತ ಹೇಳಿ. ಆ ಪುಸ್ತಕದ ರೆಫರೆನ್ಸ್ ಇದು. ಅದ್ರಾಗ ಏನಾಗ್ತದೆ ಅಂತಂದ್ರೆ ಅವ ಅಲ್ಲಿ ತನಕ ಗೆದ್ಕೋತ ಹೋಗಿ ಅಲ್ಲಿ ಅವ ಗೆದ್ದು ಅಲ್ಲಿ ಜನರ ಮೇಲೆ ದಬ್ಬಾಳಿಕೆ ಮಾಡ್ಲಿಲ್ಲವ. ಅಲ್ಲಿಯ ಜನರಿಗೆ ಸಮಾಜ ಸುಧಾರಣೆ ಹೆಂಗಿರ್ತದ, ಹೆಂಗ್ ಬದುಕಬೇಕು ಅಂತ ಹೇಳ್ದ. ಆಮೇಲೆ ಅಲ್ಲಿಯವ್ರನ್ನ ಒಬ್ಬನ ರಾಜ ಮಾಡಿ ಇಲ್ಲಿಗೆ ವಾಪಸ್ ಬರ್ತಾನವ. ಒಂದು ಕಂಡೀಷನ್ ಮೇಲೆ, ಏನಂತಂದ್ರೆ ಅಲ್ಲಿ ಪಶುಪತಿ ದೇವಸ್ಥಾನ ಏನದ ಅಲ್ಲಿ ಅರ್ಚಕರು ಕರ್ನಾಟಕದವ್ರು ಇರ್ತಾರ ಅಂತೇಳಿ. ಸೊ ಅದಕ್ಕೆ ಇವತ್ತಿನ ತನಕ 1200 ವರ್ಷದಿಂದ ಹಿಡಿದು ಇವತ್ತಿನ ತನಕ ಉಡುಪಿಯ ಅರ್ಚಕರು ಆ ಪಶುಪತಿ ದೇವಸ್ಥಾನದ ಅರ್ಚಕರೇ ಕೆಲಸ ಮಾಡ್ತಾರೆ. ಎಲ್ಲಿ ಅಗತ್ಯದ, ಎಲ್ಲಿ ನಮ್ಮನ್ನು ನೋಡ್ತಾರ ಮಂದಿ, ಎಲ್ಲಿ ನಮ್ಮನ್ನು ಫಾಲೋ ಮಾಡ್ತಾರ, ಎಲ್ಲಿ ನಮ್ಮ ಮಕ್ಕಳು ನಮ್ಮನ್ನು ನೋಡ್ತಾವ, ಅಲ್ಲಿ ನಾವು ಕನ್ನಡ ಬಿಡೋದು ಬೇಡ ಅಂತ ಅನ್ನಿಸ್ತದೆ ನನಗೆ. ಸೊ ರಾಜ್ಯೋತ್ಸವದ ಶುಭಾಶಯಗಳನ್ನು ಎಲ್ಲರೂ ಹೇಳ್ತಾ ನಂದು ಸಣ್ಣ ಲೆಕ್ಚರ್ ಮುಗಿಸ್ತೇನೆ. ಥ್ಯಾಂಕ್ ಯು. ರಾಜ್ಯೋತ್ಸವದ ನೆನಪುಗಳನ್ನ ಎಲ್ಲರೂ ಹಂಚ್ಕೊಂಡ್ರು. ಇದೇ ಖುಷಿನಲ್ಲಿ ನೀವೆಲ್ಲರೂ ಆಟ ಆಡೋದಿಕ್ಕೆ ಸಿದ್ಧರಿದ್ದೀರಾ? ಮುಂಜಾನೆ ಸಿದ್ಧರಿದ್ವಿ. ಮುಂಜಾನೆ ಸಿದ್ಧರಿದ್ದೀರಾ? ಆಟದ ಹೆಸರು ಬಣ್ಣ ಒಲವಿನ ಬಣ್ಣ. ಈಗ ಏನ್ ಮಾಡ್ಬೇಕು ಅಂತಂದ್ರೆ, ಇವತ್ತು ನಮ್ಮ ಮಾಲತಿಯಮ್ಮ ಹಾಗೂ ಸುನುಮಾ ಇಬ್ರು ಸೇರ್ಕೊಂಡು ಅವರ ಗಂಡಂದ್ರಿಗೆ ಮೇಕಪ್ ನ ಮಾಡಿ ಎಷ್ಟು ಕಷ್ಟ ಇದೆ ಮೇಕಪ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾರೆ. ನಿಮ್ಗೆ ಸಿಗುವಂತ ಕಾಲಾವಕಾಶ 10 ನಿಮಿಷಗಳು. ಓಕೆ, ರೆಡಿ ಇದೀರಲ್ವಾ? ಗೊತ್ತಾಯ್ತಲ್ವಾ ಏನು ಅಂತ? ಬಣ್ಣ ಒಲವಿನ ಬಣ್ಣ ಈ ಒಂದು ಆಟದ ಸಮಯ ಈಗ ಶುರು. ಓ, ಸುನೇತ್ರ ಅವರು ವಿಗ್ ತೆಗೆದು ತಲೆ ಮೇಲೆ ಹಾಕೇ ಬಿಟ್ರು ಫಸ್ಟ್ ಏಡ್. ಮಾಲ್ತಿ ಮೇಡಮ್ ಅವರು ಮುಖಕ್ಕೆ ಸುಂದರವಾಗಿ ಏನ್ ಸ್ಮೂತ್ ಆಗಿ ಮೇಕಪ್ ಮಾಡ್ತಾ ಇದಾರೆ ನೋಡಿ ಶ್ವೇತು. ಈ ಮಗು ಕೂತ್ಕೊಳ್ಳೋತಲ್ಲ ರೆಡಿ ಮಾಡಿಸ್ಕೊಳ್ಳೋದಕ್ಕೆ ಹೆಂಗ್ ಕೂತಿಲ್ಲ? ನೀವೇನ್ ಮೇಕಪ್ ಮಾಡ್ಲಿಕ್ಕೆ ಹತ್ತಿರೋ ಇಲ್ಲ ಮುದ್ದು ಮಾಡ್ಲಿಕ್ಕೆ ಹತ್ತಿರೋ ಒಂದು ತಿಳಿವಲ್ದ ನಮಗೆ. ನರ್ಸರಿ ಮಗು ಕೂತ್ಕೊಳ್ಳೋದು. ನಾನು ಹೇಳ್ತೀನಿ, ನಂಗೆ ಏನ್ ಬೇಕಾದ್ ಮಾಡ್ತಾ ನೀ ಹೇಳ್ಕೊ ಶ್ವೇತು. ನಾನೇ ಅಲ್ಲ, ನೀವು ತಿಳ್ಕೊಳ್ಳಿ. ಅವರು ಮುದ್ದಾದ ಮಗು ಮುದ್ದಾಗಿ ಮೇಕಪ್ ಮಾಡ್ತಾರಲ್ಲ, ಆ ತರ ಮಾಡಿದ್ರೆ ಇವರು ತೀಟೆ ಮಾಡೋ ಮಗು ಮಾಡ್ತಾರಲ್ಲ. ಮೆತ್ತಗ್ ಮುಖ ತಿರುಗಿಸಿ ಹಂಗೆ ಹಿಂಗೆ ತಳ್ಳೆ ಬಿಟ್ರಲ್ಲ, ಕತ್ತಿಗೆ ತುಳ್ಕೋದ್ರೆ ಏನ್ ಮಾಡ್ತೀರಾ? ಉಳ್ಕಿದ್ರೆ ಅವ್ರು ಕತ್ತಾನೆ, ಉಳ್ಕೋದ್ರೆ ನಂದಲ್ವಲ್ಲ. ಅಯ್ಯೋ, ಇವ್ರು ನೋಡಿ ಇಲ್ಲಿ ನೋಡಿ ಮುದ್ದಾಗಿ ಕೂತಿಲ್ಲ. ಮಾಲ್ತಿಮ ಕಾಜಲ್ ಸಮೇತ ಹಾಕಿದ್ದಾಯ್ತು. ಲೈನರ್ ಎಷ್ಟು ಚೆನ್ನಾಗಿ ಹಾಕಿದಾರೆ ನೋಡಿ. ವಾವ್, ಐ ಲ್ಯಾಶಸ್ ಹಚ್ತಾ ಇದಾರೆ. ಇವ್ರಿಗೂ ಐ ಲ್ಯಾಶಸ್ಗೂ ಸಂಬಂಧನೇ ಇಲ್ಲ. ಇಷ್ಟಪ್ಪ ಮೀಸೆ ಬಿಟ್ಬಿಟ್ಟು ಒಳ್ಳೆ ಆಂಟಿ ಕಾಣಕತ್ತೀರಿ. ರಮೇಶ ಏನ್ಪಾ? ನಾ ಕತ್ತರಗುಪ್ಪೆ ಸರ್ಕಲ್. ಇವ್ರು ನಾಯನಹಳ್ಳಿ ಸರ್ಕಲ್. ಮಾಲ್ತಿ ಮೇಡಮ್ ಅವ್ರು ಆಗ್ಲೇ ಸೀರೆ ಉಡ್ಸಕ್ ಪ್ರಾರಂಭ ಮಾಡ್ಬಿಟ್ಟಿದ್ದಾರೆ. ಇವ್ರಿಗೆ ಇಲ್ಲಿ ಲೆನ್ಸ್ ಹಾಕ್ಬಿಟ್ಟು ಮಾಡ್ತಾರಲ್ಲ ನೋಡಿ, ಇಲ್ಲಿ ನೋಡಿ, ಆ ಲೆನ್ಸ್ಗೆ ಕಾಜಲ್ ಹಾಕ್ತಿದ್ದಂಗೆ ಒಂದು ಕಳೆನೇ ಬಂದ್ಬಿಡ್ತು ಇವ್ರಿಗೆ. ದಿನ ಮನೇಲಿ ಸೀರೆ ಉಡ್ಸ್ಕೊತೀರಾ? ಆರಾಮಾಗಿ ನಿಂತಿದ್ದೀರಾ ಹಂಗೆ? ಏನ್ ಮಾಡಿಲ್ಲ. ಮಾಲ್ತಿ ಮೇಡಮ್ ಅವರು ಸೀರೆ ಉಡ್ಸಿ ಆಗ್ಲೇ ಸೆರಗೆ ಎತ್ತಿ ಹಾಕ್ತಾ ಇದ್ದಾರೆ. ಅವರು ರಮೇಶ್ ಅವ್ರಿಗೆ ಎದುರಿಸಿ ಮೇಕಪ್ ಮಾಡ್ತಾ ಇದ್ದಾರೆ. ನಡೆಯೋ ರಮೇಶ, ಆರಾಮಾಗಿ ಮಾಡಿ. ಏನ್ ಮ್ಯಾಟರ್ ಆಗೋದು ಅಂತಂದ್ರೆ ಯಾರು ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. 10 ನಿಮಿಷ ಕಾಲಾವಕಾಶ ಇರುತ್ತೆ. ಬಳಿ ಬರಲ್ಲ ಇದು. ಬೇರೆ ಸೈಜಿನೂ ಕೊಡೋ. ಸಕ್ಕದಾಗಿ ಕಾಣ್ತಾ ಇದಾರೆ.
ಹತ್ರ ಬನ್ನಿ, ಹೊಡೆದ್ಗಿಡ್ದಾರು. ಅವ್ರು ಹೇಳ್ದಂಗೆ ಮಾಡಿ ರಮೇಶ್ ಅವರೇ, ಅವ್ರು ಹೇಳ್ದಂಗೆ ಮಾಡಿ ಹತ್ರ ಬನ್ನಿ ಅಂತ ಹತ್ರ ಹೋಗಿ ರಪ್ಪ ಅಂತ ಹೊಡೆದ್ಗಿಡ್ದಾರು. ಆಗ್ಲೇ ನಿಮ್ಮ ಮುಖ ಈಗ ತಿರುಗಿಸ್ ಮೇಕಪ್ ಮಾಡ್ತಿದ್ರು. ಸೀರೆಲಿ ಹುಡುಗಿರ ನೋಡಲೇಬಾರದು, ನಿಲ್ಲಲ್ಲ ಟೆಂಪ್ರೇಚರ್. ಹೌದಾ? ಹಿಡೀರಿ. ಸೀರಿಯಸ್ಲಿ ನೀಲ್ ಪಾಲಿಶ್ ಎಲ್ಲ ಆಗ್ತಾ ಇದಾರೆ. ವಾವ್, ಇಷ್ಟೊತ್ತು ಒಂಥರ ಕುದುರೆ ತರ ಇದ್ದೆ, ಇದು ಕ್ಲೋಸ್ ಆಗ್ಬಿಟ್ಟಿರುತ್ತಲ್ಲ. ಕುದುರೆ ತರ ಇದ್ದೀರಿ. ಹೌದು, ಕಷ್ಟಪ್ಪ ಹೆಣ್ಮಕ್ಳ ಸಿಂಗಾರ. ತುಂಬಾ ಕಷ್ಟ ಅಲ್ಲ? ಮೀರಾ ಅವ್ರೆ, ದೊಡ್ಡ ಮನ್ಸು ಮಾಡಿ ನಿಮ್ಮ ಬಿಗ್ ಕೊಟ್ಬಿಟ್ಟಿದ್ರೆ. ಅರೆ ನೀವು ಚೆನ್ನಾಗಿ ಕಾಣಿಸ್ತಾ ಇರೋ ತಗೊಳ್ಳಿ. ಏನು ಚಂದ ಕಾಣಿಸ್ತಾರೋ ನಮ್ಮೋರವ, ರೆಡಿ ನಮ್ಮ ಹುಡುಗಿ. ನಿಮ್ಮ ಮುಖದ ಮ್ಯಾಗ ಚಂದಿರ ಮೋಡ್ಯಾನವ್ವ. ಎಸ್ ರಮೇಶ ನಡಿಯೋ. ರೆಡಿ ಅಮರ ಇಷ್ಟು ಅರ್ಜೆಂಟ್ ಮಾಡಿ. ಮೇಲ್ಗಡೆ ತುಟಿನೇ ಇಲ್ಲ ಅವ್ರಿಗೆ, ಮೀಸೆನೆ ಮುಚ್ಕೊಂಡ್ಬಿಟ್ಟಿದೆ. ಹಿಂಗೆ ಹಾಕ್ತಾರೆ, ಮಳೆ ಬಂದ್ರು ಅವ್ರ ತುಟಿ ನೆನೆಯಲ್ಲ, ಗೊತ್ತಾ? ಹಾಕ್ತಾರ, ಮೀಸೆನೇ ಇದೆ ಇಷ್ಟಗಳ. ಮೀಸೆ ತರ ಅಲ್ಲ ಕಣೋ, ಈ ಕಿಟಕಿ ಪಕ್ಕಕ್ಕೆ ಒಂದು ಸಜ್ಜಾ ಹೊಡಿತಾರ. ದೃಷ್ಟಿ ಭಟ್ರು ಇಟ್ರು. ಏನು ಸೊಂಟನೋ ನಿಂದು ದೇಶಪಾಂಡೆ. ಬ್ಯಾಡಮ್ಮ ಶಿಷ್ಯ, ಅಷ್ಟೇ ಬಾ, ಇನ್ನೇನು? ಸೊಂಟಕ್ಕಿಂತ ಜಾಸ್ತಿ ಕಣೋ ನಿನ್ ಹೊಟ್ಟೆ ಎದ್ದಾಸ್ಯ. ಮುಗೀತಾ? ಆಹಾಹಾ, ಬನ್ನಿ ಇಲ್ಲಿಬ್ರು ಪಕ್ಕ ಪಕ್ಕ ನಿಂತ್ಕೊಳ್ಳಿ. ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಾ ಅಂದ್ಮೇಲೆ ಮ್ಯೂಸಿಕ್ ಬರುತ್ತೆ, ಒಂದು ರ್ಯಾಂಪ್ ವಾಕ್ ಆಗ್ಲೇಬೇಕು. ಓಕೆನಾ? ಹಿಂದಲ್ ಜಾತ್ರೆಯಲ್ಲಿ ಕಳೆದೋಗಿರೋ ಅಕ್ಕ ತಂಗಿರ್ ಕಣ್ಣು ಕಾಣಿಸ್ತಾ ಇದೆ. ಯಾರ ಚಪ್ಪಾಳೆ ಬರ್ಲಿ, ಅಕ್ಕ ತಂಗಿ. ಮ್ಯೂಸಿಕ್. ಆಲ್ತಿಮಾ ನೀವು ರ್ಯಾಂಪ್ ವಾಕ್ ಮಾಡಿ. ಅದ್ಭುತವಾದಂತ ರ್ಯಾಂಪ್ ವಾಕ್ ನಾವು ನೋಡಿದ್ವಿ. ಇಬ್ರು ಆಕ್ಚುಲಿ ತುಂಬಾ ಶ್ರದ್ಧೆಯಿಂದ ಮೇಕಪ್ ಮಾಡಿದ್ರು. ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮೇಕಪ್ ಮಾಡೋದಕ್ಕೆ ತುಂಬಾ ಪೇಷನ್ಸ್ ಬೇಕು. ಯಾಕಂದ್ರೆ ನಾವು ಮೇಕಪ್ ಮಾಡ್ಕೊಳ್ಳೋದು ನಮಗ್ ಚೆನ್ನಾಗಿದೆ ಅನ್ಸಿದ್ರೆ ಸಾಕು, ಬಟ್ ನೀವು ಅವ್ರಿಗೆ ಮೇಕಪ್ ಮಾಡಿದ ಎಲ್ರಿಗೂ ಚೆನ್ನಾಗಿದೆ ಅಂತ ಒಪ್ಪಿಸ್ಬೇಕಲ್ವಾ. ಬಹಳ ತಾಳ್ಮೆಯಿಂದ, ಬಹಳ ಶ್ರದ್ಧೆಯಿಂದ ತುಂಬಾ ಚೆನ್ನಾಗಿ ಇಬ್ರು ಮೇಕಪ್ ಮಾಡಿದ್ರಿ. ಬಹಳ ಇಷ್ಟ ಆಯ್ತು. ಸರ್ ನಿಮ್ಮನ್ನ ನೋಡಿದ್ರೆ ಅಲ್ಲ, ಮನ್ಸಲ್ಲೇ ಇಟ್ಕೊಂಡು ಎಷ್ಟೊಂದು ಕೊರಗ್ತೀರಾ ಹೇಳ್ಬಿಡಿ. ನಾನು ಹೇಳ್ಬಿಟ್ಟಿದ್ದು ಮಾಳವಿಕಾ ಮೇಡಮ್. ಪ್ರೇಮ್ ಅವರು ಮೇಕಪ್ ಮಾಡೋದು ಬಹಳ ತಾಳ್ಮೆಯ ಕೆಲಸ ಅಂತ ಅಂದ್ರು, ಆದ್ರೆ ಕೂತಿರ್ಬೇಕಲ್ಲ ಅದು ಅದಕ್ಕಿಂತ ಹೆಚ್ಚು ತಾಳ್ಮೆ ಕೆಲಸ ಅಂತ ನಾನು ಅಂದ್ಕೋತೀನಿ. ಹಾಗಿರುವಾಗ ಅವರಿಬ್ರು ತಮ್ಮನ್ನು ತಾವು ಸಂಪೂರ್ಣವಾಗಿ ಕಾಯ ವಾಚ ಮನಸ್ಸ ಹೆಂಡತಿಗೆ ಸಮರ್ಪಿಸ್ಕೊಂಡು ಕೂತಿದ್ರು. ಅದ್ ಏನಾದ್ರೂ ಮಾಡ್ಕೊಳ್ಳಿ ಅಂತ. ಅದಾದ್ಮೇಲೆ ಏನ್ ಕನ್ನಡಿ ತೋರಿಸಿ ಅಂತ ಏನ್ ಕೇಳಿಲ್ಲ ಅವರು, ಅಲ್ಲ ಗಂಡಂತರದ ಮೇಲೆ ನಂಬಿಕೆ ಇರುತ್ತೆ. ಅದೇ ನಿಮ್ಮ ನಂಬಿಕೆಗೆ ನಮ್ಮ ಶರಣಾರ್ಥಿ ನಿಜವಾಗ್ಲೂ. ಆ ಮೀಸೆ ಒಂದ್ ತೆಗಿಯಕ್ ನಮಗ್ ಟೈಮ್ ಇದ್ದಿದ್ರೆ ಅದು ಇನ್ನೂ ಅದ್ಭುತವಾಗಿದ್ದಿರೋದು. ಅಲ್ಲ, ಒಂದು 3 ತಿಂಗಳು ಪೇಮೆಂಟ್ ಕೊಟ್ಟಿದ್ರೆ ತೆಗೆದು ಬಿಡ್ತಿದ್ದೆ, ತೊಂದರೆ. ಅರುಣ್ ಸಾಗರ್ ಅವರೇ, ನಂಗೆ ನಮ್ಮ ಪಂಡಿತನ್ನ ಸುಮ್ಮನೆ ಒಂದು ಸ್ಕೆಚ್ ಮಾಡಬೇಕು ಅನಿಸ್ತು. ಒಂದು ಮಜಾ ಏನು ಅಂದರೆ, ಒಂದು ಗಂಡು ಹೆಣ್ಣಾಗೋದಿದೆಯಲ್ಲ, ಅದು ಬಹಳ ಮಜವಾದ ಕ್ಷಣ ಅದು. ಬಟ್ ಚೆನ್ನಾಗಿದೆ, ಒಂಥರ ಮೀಸೆ ಇದ್ದ ಹೆಣ್ಣು ಮಕ್ಳ ಥರ ಕಾಣಿಸ್ತಾ ಇದ್ದೀರಿ. ಒಂದ್ಸರಿ ನೀವು ರ್ಯಾಂಪ್ ವಾಕ್ ಮಾಡಿದ್ರೆ ನಾನೊಂದು ಹಾಡನ್ನು ಹಾಡ್ತೀನಿ. So life I never roll as you on bass I used it for I hi man am I your show hey
ಇಷ್ಟೆಲ್ಲ ಖುಷಿ ವಿಷಯದ ಜೊತೆಗೆ ಇನ್ನೂ ಒಂದು ಖುಷಿಯಾದ ವಿಷಯ ಇದೆ. ರಾಮ ಶ್ಯಾಮ ಭಾಮ ಈ ಒಂದು ಸೂಪರ್ ಹಿಟ್ ಸಿನಿಮಾ ಯಾರಿಗೆ ತಾನೇ ನೆನಪಿಲ್ಲ ಹೇಳಿ. ಅದರ ನಂತರ ಮತ್ತೆ ಅದೇ ತರಹದ ನಕ್ಕು ನಲಿಸುವಂತಹ ಚಿತ್ರ ನಮ್ಮ ಸರ್ದೇಶ್ ಪಾಂಡೆ ಸರ್ ನಿರ್ಮಾಣ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಅದ್ರದ್ದೊಂದು ಟ್ರೈಲರ್ ರೆಡಿ ಇದೆ, ನೋಡ್ಕೊಂಡು ಬರೋಣಲ್ಲ. ಟ್ರೈಲರ್ ಪ್ಲೀಸ್. 3 ಜೋಡಿ ಆಟ ನೋಡಿ ಕನ್ಫ್ಯೂಸ್ ಆಗಬ್ಯಾಡ್ರಿ, ಲೋಕ ಎಲ್ಲ ಹಿಂಗೆ ಅಂತ ಟೆನ್ಷನ್ ಆಗಬ್ಯಾಡ್ರಿ. ಬಿ ಹ್ಯಾಪಿ, ಬಿ ಹ್ಯಾಪಿ. ರಂಗ ಸಂಗ ಗಂಗ ಸಂಗ ರಂಗ ಸಂಗ ಗಂಗ ರಂಗ ಸಂಗ ಗಂಗ ಸಂಗ ರಂಗ ಸಂಗ ಗಂಗ ರಂಗ ಸಂಗ ಗಂಗ ಸಂಗ ರಂಗ ಸಂಗ ಗಂಗ ರಂಗ ಸಂಗ ಗಂಗ ಸಂಗ ರಂಗ ಸಂಗ ಗಂಗ. ಸೂತ್ರಧಾರಿ ಯಾರು ಅಲ್ರಿ, ಪಾತ್ರಧಾರಿ ಎಲ್ರು ಹೌದ್ರಿ. ಒಂದ ರಾತ್ರಿಯೊಳಗ ನಡೆಯೋ ಫಜೀತಿ, ಕಳ್ಳ ಮಳ್ಳ ಸುಳ್ಳರ ಪ್ರೀತಿ ಕಥಿ, ಕಳ್ಳ ಮಳ್ಳ ಸುಳ್ಳರ ಪ್ರೀತಿ ಕಥಿ. ರಂಗ ಸಂಗ ಗಂಗ ಸಂಗ ರಂಗ ಸಂಗ ಗಂಗ ರಂಗ ಸಂಗ ಗಂಗ ಸಂಗ ರಂಗ ಸಂಗ ಗಂಗ ರಂಗ ಸಂಗ ಗಂಗ ಸಂಗ ರಂಗ ಸಂಗ ಗಂಗ ರಂಗ ಸಂಗ ಗಂಗ ಸಂಗ ರಂಗ ಸಂಗ ಗಂಗಾ. ರಂಗ ಸಂಗ ಗಂಗಾ. ಸರ್, ಮೊದಲನೇದಾಗಿ ಈ ಒಂದು ವೇದಿಕೆ ಮೇಲೆ ಈ ಟ್ರೈಲರ್ ರಿಲೀಸ್ ಆಯಿತು, ಹೇಗೆ ಅನಿಸ್ತಾ ಇದೆ ಸರ್? ಅಂಡ್ ಈ ಸಿನಿಮಾದ ಬಗ್ಗೆ ನಮ್ಮ ವೀಕ್ಷಕರ ಹತ್ರ ಹಂಚ್ಕೊಳ್ಳೋದಾದ್ರೆ. ರಿಲೀಸ್ ಆಗಿದ್ದಂತೂ ಭಾಳ ಖುಷಿ ಅದ. ಯಾಕಂತಂದ್ರೆ ಜಗತ್ತಿನ ಎಲ್ಲಾ ಕನ್ನಡಿಗರಿಗೂ ಜಿ ವೇದಿಕೆ ಒಂದು ದೊಡ್ಡ ವೇದಿಕೆ. ಈ ವೇದಿಕೆ ಒಳಗೆ ರಿಲೀಸ್ ಆಗಿದ್ದು ಇದು ನನಗೆ ದೊಡ್ಡ ಎನ್ಕರೇಜ್ಮೆಂಟ್. ಮೊದ್ಲೇಕ್ ನಾ ಜಿ ಥ್ಯಾಂಕ್ಸ್ ಹೇಳ್ತೀನಿ. ಇದು ಒಂದು ನಾಟಕದ ಬೇಸ್ಡ್ ಆಗಿರುವಂಥ ಕಥೆ, ವರ್ಚುವಸ್ ಬರ್ಗ್ಲರ್ ಅಂತ ಹೇಳಿ ನಾಟಕ. ಆ ನಾಟಕದ ಹುಬ್ಳಿ ವರ್ಷನ್ ಈ ಸಿನಿಮಾ. ಇಟ್ಸ್ ಅ ವೆರಿ ಕ್ಲೀನ್, ಸ್ಮೂತ್ ಅಂಡ್ ಎ ವೆರಿ ಹೆಲ್ದಿ ಕಾಮಿಡಿ ವಿಚ್ ಎವ್ರಿಬಡಿ ಕ್ಯಾನ್ ಎಂಜಾಯ್ ಇಟ್. ವಾವ್. ಸೊ ಸಿನಿಮಾ ಯಾವಾಗ ತೆರೆ ಕಾಣ್ಬೋದು? ಡಿಸೆಂಬರ್ 2ನೇ ವಾರ ಅನ್ಕೊಂಡೇವೆ ನಾವು. ಡಿಸೆಂಬರ್ 2ನೇ ವಾರ ಇಡೀ ಕರ್ನಾಟಕದಾದ್ಯಂತ ಸಿನಿಮಾ ರಿಲೀಸ್ ಆಗತ್ತೆ. ತಪ್ಪದೆ ಎಲ್ಲಾ ವೀಕ್ಷಕರು ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ವೀಕ್ಷಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಮತ್ತೊಮ್ಮೆ ನಮ್ಮ ವೇದಿಕೆ ಪರವಾಗಿ ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈಗ ಈ ಮನೋರಂಜನೆ ಡಬ್ಕಿ ಡಬಲ್ ಆಗುವಂತ ಸಮಯ. ರಾಜ್ಯೋತ್ಸವ ರೌಂಡ್ ಅಂತ ಗೊತ್ತಾದ ತಕ್ಷಣನೇ ನಮ್ಮ ಕುರಿಯವರ ಕುರ್ಕುರಿ ಮೆಲೋಡೀಸ್ ಆರ್ಕೆಸ್ಟ್ರಾ ಇದೆಲ್ಲ ಅದು ಬೇಕೇ ಬೇಕು ಅಂತ ಜಗತ್ತಿನ ಎಲ್ಲ ಅಭಿಮಾನಿಗಳು ತುಂಬಾ ಅಭಿಮಾನದಿಂದ ಒತ್ತಾಯ ಮಾಡ್ತಿದ್ದಾರೆ. ಕುರಿ ಹೌದಾ? ಹೌದು. ಥ್ಯಾಂಕ್ ಯು ಶ್ವೇತು, ನನ್ನ ಅರ್ಥ ಮಾಡ್ಕೊಂಡಿದ್ಕೆ. ಇವತ್ತಿನ ಎಲ್ಲ ಹಾಡುಗಳನ್ನ ನಿನಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಶ್ವೇತು. ಸುಸು ಆರ್ಕೆಸ್ಟ್ರಾ ಸೆಟಪ್ ರೆಡಿ ಮಾಡ್ರಪ್ಪ. ಬರ್ರಮ್ಮ ಸುಸು ಮೆಲೋಡೀಸ್. ಇದು ಕೋಟ್ ಇದ್ದಂಗಿಲ್ಲ ಕಣ, ಬ್ಲೌಸ್ ಆದಂಗ ಆಯ್ತು ಕಣ. ಅಲ್ಲ ಪ್ರತಾಪ್ ಸರ್, ಹೇಳಿ. ಈ ದಂಪತಿಗಳ ಪರವಾಗಿ ದಯವಿಟ್ಟು ಬಾಯಲ್ಲೇ ಹಾಡು ಹೇಳ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಾನು ಇಷ್ಟು ದಿನ ಯಾವ್ದ್ರಲ್ಲಿ ಆಡ್ತಿದ್ದೆ? ಹಲೋ 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 ಕನ್ನಡ ಕಲಾರಸಿಕರೇ, ಕನ್ನಡ ಅಭಿಮಾನಿಗಳೇ, ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಅಭಿಮಾನದಿಂದ ಶುರು ಮಾಡಿದಂತಹ ಕರ್ನಾಟಕ ವರ್ಲ್ಡ್ ಫೇಮಸ್ ವಾದ್ಯಗೋಷ್ಠಿ ಕುರ್ಕುರಿ ಮೆಲೋಡಿಸ್ ಆರ್ಕೆಸ್ಟ್ರಾ. ನನ್ನ ಎಡಬಲದಲ್ಲಿ ನಮ್ಮ ಸುಸ್ಸು ಇದ್ದಾರೆ. ಅವರೇ ನಮ್ಮ ಜೀವಾಳ ಸುಂದರ ಅಲಿಯಾ ಸುರಸುಂದರ ಸುಸ್ಸು. ಈಗ ನನ್ನ ಆರ್ಕೆಸ್ಟ್ರಾದ ದ್ವಿತೀಯ ಗಾಯಕಿ, ಫಿಮೇಲ್ ಲೀಡ್ ಸಿಂಗರ್ ನಮ್ಮ ವಿದ್ಯಾ ಅವರು ಬಂದು ಜಾಯ್ನ್ ಆಗ್ಬೇಕು ಅಂತ ಕೇಳ್ಕೊತೀವಿ. ಅವ್ರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ವಿದ್ಯಾ ಅವರಿಗೆ ಸ್ವಾಗತ, ಸುಸ್ವಾಗತ. ಖ್ಯಾತ ಗಾಯಕಿ, ಅದ್ವಿತೀಯ ಗಾಯಕಿ ವಿದ್ಯಾ ಅವರು ಇವತ್ತು ನಿಮ್ಮನ್ನೆಲ್ಲ ರಂಜಿಸಲಿದ್ದಾರೆ. ಈಗ ವಿದ್ಯಾ ಅವರ ಗಾಯನದಲ್ಲಿ ಮೊದಲ ಗೀತೆ ಕೂಗೋ ಕೋಳಿಗೆ ಖಾರ ಮಸಾಲೆ. ಕೋಳಿಗೆ ಖಾರ ಮಸಾಲೆ. ರೆಡಿ. ಓಕೆ, ಶುರು. ಕೂಗೋ ಕೋಳಿಗೆ ಖಾರ ಮಸಾಲೆ, ಖಾರ ಮಸಾಲೆ. ಮೇಯೋ ಮೇಕೆಗೆ ಮಿರ್ಚಿ ಮಸಾಲೆ, ಮಿರ್ಚಿ ಮಸಾಲೆ. ಗುಂಡು ಇದ್ದರೆ ತುಂಡು ಒಳಗೆ ಹೋಗೋದು, ತುಂಡು ಇದ್ದರೆ ಗುಂಡು ನಾಲ್ಗೆ ಹತ್ತೋದು. ಗುಂಡಣ್ಣ ತುಂಡಣ್ಣ ತುಂಬಾ 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 ಫ್ರೆಂಡಣ್ಣ. ಕೂಗೋ ಕೋಳಿಗೆ ಖಾರ ಮಸಾಲೆ, ಖಾರ ಮಸಾಲೆ. ಮೇಯೋ ಮೇಕೆಗೆ ಮಿರ್ಚಿ ಮಸಾಲೆ, ಮಿರ್ಚಿ ಮಸಾಲೆ. ಅದ್ಭುತವಾದ ಗಾಯನವನ್ನು ಮಾಡಿದಂತ ವಿದ್ಯಾ ಅವರಿಗೆ ನಮ್ಮ ಕುರ್ಕುರಿ ಮೆಲೋಡಿಸ್ ಕಡೆಯಿಂದ ಅಭಿನಂದನೆಗಳು. ಜೋರಾದ ಚಪ್ಪಾಳೆ. ಅಭಿಮಾನಿಗಳೆಲ್ಲ ಶಾಂತ ರೀತಿಯಿಂದ ವರ್ತಿಸಬೇಕು. ನನ್ನ ಅದ್ವಿತೀಯ ಗಾಯಕಿ ಅವರ ಒಂದು ಅದ್ಭುತವಾದ ಗಾಯನವಾಯ್ತು. ಈಗ ನಾನು ಆಡಬೇಕು ಅಂತ ನಿಮ್ಮೆಲ್ಲರ ಕೋರಿಕೆ ಇದೆ ಗೊತ್ತು. ಈಗ ನಾನು ಆಡ್ತಾ ಇದ್ದೀನಿ. ಸರ್, ಯಾಕೆ ಸರ್ ಎದ್ದೋಗ್ತಾ ಇದ್ದೀರಾ?
ನೋಡಿ ಎದ್ದೋಗ್ತಾರೆ, ನೀನು ಆಡ್ತೀನಿ ಅಂದಿದ ತಕ್ಷಣ ಅವ್ರು. ಅಲ್ಲ, ಅವ್ರಿಗೆ ಸುಸು ಬಂದಿರುತ್ತೆ, ಎದ್ದು ಹೋಗ್ತಾರೆ. ಅದನ್ನೆಲ್ಲ ನಾವು ನಮ್ಮ ತಂಡದ ಇನ್ನೂ ಗೀತೆನೇ ಆಡಿಲ್ಲ, ಅದನ್ನು ಮೆಚ್ಚಿ ರಮೇಶ್ ಪಂಡಿತ್ ಅವರು 100 ರೂಪಾಯಿಗಳನ್ನು ಕಾಣಿಕೆ ನೀಡಿದ್ದಾರೆ. ಇಲ್ಲ, ಈಗ ರೊಕ್ಕ ಕೊಟ್ಟದ್ದು ಏನದಲ್ಲ, ಅಲ್ಲ ಅದನ್ನ ಲಘು ಮುಗಿಸ್ಲಿಕ್ಕೆ ಅಂತಿದೆ. ಕುರ್ಕುರೆ ಮೆಲೋಡಿಸ್. ಈಗ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ನನ್ನ ಅದ್ಭುತವಾದ ಧ್ವನಿಯಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಅಭಿನಯದ ನಾನು ನನ್ನ ಹೆಂಡತಿ ಚಿತ್ರದ ಗೀತೆ ಯಾರೇ ನೀನು ರೋಜಾ ಹೂವೆ. ಹೂಗಳೇ ಶಾಂತ ರೀತಿಯಿಂದ ವರ್ತಿಸಬೇಕು. ಅಭಿಮಾನಿಗಳು ಶಾಂತ ರೀತಿಯಿಂದ ವರ್ತಿಸಬೇಕು. ಬನ್ನಿ. ಹಾ, ಇದೇ ಪಿನ್ ಕಿತ್ಕೋತೀರಾ? ಆತನಪ್ಪ ನಿಮ್ದೆಲ್ಲ. ಅದೆಲ್ಲ ಸರಿ ಕಂಡ್ರು. ಪೇಪರ್ ಹೆಸ್ರಲ್ಲ, ಮಧ್ಯದಲ್ಲಿ ಯಾರ ಕಲ್ಲು ಹೊಡೆದಿದ್ದು ಗೊತ್ತಿಲ್ದಂಗೆ ಪೇಪರ್ ಮಧ್ಯ ಕಲ್ಲು ಎಸ್ತು ಬಿಟ್ರಲ್ಲ. ಯಾರೋ ವಿಧಾನ. ಈಗ ಮತ್ತೊಂದು ಬಹುಮಾನ ಇದ್ನ್ಯಾರು ಕಿತ್ಕೊಂಡು ಹೋಗ್ಬಿಟ್ರೆ. ಲೈಕ್ ಇದು ಎದಕ್ಕಂದ್ರೆ ಇದನ್ನ ರೈಟ್ ಟೈಮಿಗೆ ಮ್ಯೂಸಿಕ್ ಹಾಕಿದ್ರಲ್ಲ ಅವ್ರಿಗೆ ನಾನೇ ಬಾರಿಸಿದ್ದು ಸರ್. ನೋಡಿ ಅಭಿಮಾನಿಗಳು, ದಯವಿಟ್ಟು ಲೈವ್ಗೆ ಹೋಗ್ಬೇಡಿ. ಲೈವ್ ಎಲ್ಲ ಹೋದ್ರೆ ನನಗೆ ಪಾಪ್ಯುಲಾರಿಟಿ ಎಲ್ಲ ಇಷ್ಟ ಆಗೋಲ್ಲ. ಆ ಸ್ಪೀಕರ್ ಅಡ್ಡಿ ಆಗಿ 03993 ನಾನು ಹೇಳ್ತಿದ್ದೆ ತಾನೇ. ದಯವಿಟ್ಟು ಆ ಸ್ಪೀಕರ್ ಅಡ್ಡಿಯಾಗಿ ನಿಂತಿರುವಂತಹ ಮಾರುತಿ 800 KA 09 H2255 ಒಂಚೂರು ಸೈಡ್ ತೆಗಿಬೇಕು. ನನ್ನ ಸಾಂಗ್ ಸರಿಯಾಗಿ ಕೇಳಿಸ್ತಾ ಇಲ್ವ. ಈಗ ನಮ್ಮ ಬೀಗರ ಒತ್ತಾಯದ ಮೇರೆಗೆ ಮುಂದಿನ ಗೀತೆಯನ್ನು ಆಡಲಿದ್ದಾರೆ ನಮ್ಮ ಕುರ್ಕುರೆ ಮೆಲೋಡಿಸ್ ಆರ್ಕೆಸ್ಟ್ರಾದ ಅದ್ವಿತೀಯ ಗಾಯಕಿ ವಿದ್ಯಾ ಅವರು. ಸ್ಟಾರ್ಟ್. ರಂಬೆ ಈ ವಯ್ಯಾರದ ರಂಬೆ, ಗೊಂಬೆ ನಾ ಕರ್ಪೂರದ ಗೊಂಬೆ, ನನ್ನ ತವರೂರು ಆ ಗುಂಬೆ, ಅಲ್ಲಿಂದಲೇ ಬಂದ ದಾಳಿಂಬೆ, ಒಂದಿದೆ ನನ್ನ ಬಳಿಯಲ್ಲಿ ಅಪರೂಪದ ಒಡವೆ, ಯಾರಿಗೆ ಬೇಕಾಗಿದೆ ನಾನೀಗಲೇ ಕೊಡುವೆ. ಸಂತೋಷ ಇದರಲ್ಲೇ, ಸ್ವರ್ಗ ಕಣ್ಣೆದುರಲ್ಲೇ, ಎಲ್ಲಾನು ನಾ ಬಲ್ಲೆ, ಏನೇನೋ ಕೊಡಬಲ್ಲೆ. ಸಂತೋಷ ಇದರಲ್ಲೇ, ಸ್ವರ್ಗ ಕಣ್ಣೆದುರಲ್ಲೇ, ಏನೇನೋ ನಾ ಬಲ್ಲೆ, ಎಲ್ಲಾನು ಕೊಡಬಲ್ಲೆ. ಕೊಟ್ಟಾಗ ಕೋಲಾಹಲ, ಶಕ್ತಿ. ಹೌದು. Once more. Yes, once more. Ready. ರಂಬೆ ಈ ವಯ್ಯಾರದ ರಂಬೆ, ಗೊಂಬೆ ನಾ ಕರ್ಪೂರದ ಗೊಂಬೆ. ಶಕ್ತಿ. ನೀನ್ ತಪ್ಪಾಡ್ತಿರೋದು ನನಗೆ ಗೊತ್ತಾಗ್ತಾ ಇದೆ. ನಾನು ಆ ಥರ ಮೋಸ ಮಾಡಕ್ಕಾಗಲ್ಲ ಮಾಡಿ ಅನ್ಸ್ಕೆ. ಶ್ರುತಿ ಒಂದ್ ಸ್ವಲ್ಪ ಇಡಿ ಅನ್ನದಾತ್ರಮ್ಮ. ಕರೆಕ್ಟ್ ಆಗಿದೆ. ಅದು ಕರೆಕ್ಟ್ ಆಗಿದೆ. ಅದೇ ಕರೆಕ್ಟ್ ಆಗಿತ್ತಲ್ಲ, ತಿರುಗಿದ್ದೇ ಕಡ್ದೆ. ಇಲ್ಲ, ಇದೇ ಕರೆಕ್ಟ್ ಆಗಿತ್ತು. ಇಲ್ಲಿದ್ದೀನಿ ಶ್ರುತಿನ. ಐಡಿಯಮ್ಮ ಬಿಡಬೇಡ. ನೀನು ಅವಾಗ ಏನ್ ನಡೆದೆ ಅದು ನಾಡಮ್ಮ, ನನಗೆ ಜ್ಞಾಪಕ ಇಲ್ಲ. ಇದನ್ನ
1 2 3 4 ಜನಕ್ಕೆ ಪೇಮೆಂಟ್ ಆಗ್ತಾ ಇಲ್ಲ. ಇಷ್ಟು ಜನ ಎಲ್ಲ ಸೇರ್ಕೆತಾರಲ್ಲ, ಪೇಮೆಂಟ್ ಎಲ್ಲಿಂದ ಕೊಡೋದು? ಕೋಣೆ ಒಳಗಿಂದ ಎಲ್ಲಾರು ಕೊಟ್ಕೋತಾರೆ, ನಿನಗೆ ಯಾಕದು? ಅವ್ರು ಹಾಕ್ಕೊತಾರೆ. ಈಗ ಕಾರ್ಯಕ್ರಮದ ಕೊನೆ ಅಂತ ಬಂದಿರೋದ್ರಿಂದ ನಿಮ್ಮ ಕೋರಿಕೆರ ಆಕ್ಷೇಪ ಆಗೋದಿಲ್ಲ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕಾರ್ಯಕ್ರಮದ ಕೊನೆಯ ಗೀತೆ ನಿಮಗಾಗಿ. ಕುಲದಲ್ಲಿ ಕೀಳ್ಯಾವುದೋ, ಚಪ್ಪ ಮಗದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯೋ ಹಾಳು ಮನ್ಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ. ಕುಲದಲ್ಲಿ ಕೀಳ್ಯಾವುದೋ, ಚಪ್ಪ ಮಗದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯೋ ಹಾಳು ಮನ್ಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ. ಸಾಯೋ ಹಾಳು ಮನ್ಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ. ಕುಲದಲ್ಲಿ ಕೀಳ್ಯಾವುದೋ, ಚಪ್ಪ ಮಗದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯೋ ಹಾಳು ಮನ್ಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ. ಇಂಥ ಒಂದು ಅದ್ಭುತವಾದಂತ ವಾದ್ಯಗೋಷ್ಠಿ ಕಲ್ಪಿಸಿಕೊಟ್ಟಂತಹ ನಮ್ಮ ಕುರ್ಕುರಿ ಮೆಲೋಡಿಸ್ ನ ಪ್ರೊಪ್ರೈಟರ್ ಆದಂತಹ ಕುರಿ ಪ್ರತಾಪ್ ಅವ್ರಿಗೆ ಬರಲಿ ಜೋರಾದ ಚಪ್ಪಾಳೆ. ಮುಗೀತಷ್ಟೇ. ಬರ ಗಿಟಾರ್ ತಗೊಂಡು ಇದಕ್ಕಿಷ್ಟೊಂದು ಗುಂಡಪ್ಪ. ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಕನ್ನಡದ ಇತಿಹಾಸದ ಬಗ್ಗೆ ನಾವೆಲ್ಲರೂ ಮಾತಾಡ್ತಾ ಇದೀವಿ. ಕನ್ನಡಕ್ಕೆ ಸಂಬಂಧಪಟ್ಟಂತ ಹಾಡುಗಳನ್ನ ಹಾಡಿ ಖುಷಿ ಪಟ್ವಿ. ಇಷ್ಟೆಲ್ಲ ಸಂಭ್ರಮದ ನಡುವೆ ನಮ್ಮ ನಾಡಗೀತೆ ನಮ್ಮ ವೇದಿಕೆಯಲ್ಲಿ ಮೊಳಗ್ಲಿಲ್ಲ ಅಂದ್ರೆ ಹೇಗೆ ಅಲ್ವಾ? ಈಗ ಎಲ್ಲಾ ಜೋಡಿಗಳು ವೇದಿಕೆ ಮೇಲೆ ಬರಬೇಕು, ನಾಡಗೀತೆಗೆ ಚಾಲನೆಯನ್ನ ನೀಡಬೇಕು ಅಂತ ಕೇಳ್ಕೊಳ್ತೀವಿ.
ನಾಡಗೀತೆ ಕೇಳ್ತಾ ಇದ್ರೆ ಹಾಡ್ತಾ ಇದ್ರೆ ಒಂದು ರೀತಿಯ ರೋಮಾಂಚನ ಎಲ್ರಿಗೂ ಆಗುತ್ತೆ. ಇವತ್ತು ಈ ವೇದಿಕೆಯಲ್ಲಿ ನಾವೆಲ್ಲರೂ ಇಲ್ಲಿ ನಿಂತು ನಾಡಗೀತೆಯನ್ನ ಹಾಡಿದ್ದು ನನಗೆ ತುಂಬಾನೇ ಖುಷಿ ಆಯ್ತು. ಎಲ್ರಿಗೂ ಧನ್ಯವಾದಗಳು. 2 ದಿನಗಳ ಜೋಡಿ ರಾಜ್ಯೋತ್ಸವ ಸಂಚಿಕೆಯನ್ನ ಎಲ್ಲರೂ ನೋಡಿ ಎಂಜಾಯ್ ಮಾಡಿದ್ದಾಯ್ತು. ಈಗ ಗಿಫ್ಟ್ಗಳನ್ನ ಕೊಡುವಂತ ಸಮಯ. ಅದಕ್ಕೂ ಮುಂಚೆ ಶ್ವೇತು, ಅಷ್ಟೊತ್ತಿಂದ ನಂಗೆ ಬಿಲ್ಡಪ್ ಕೊಡ್ತಾ ಇದ್ದೆ, ಕುರಿಯವರು ಕಾರ್ಯಕ್ರಮದ ಎಂಡಲ್ಲಿ ಗಿಫ್ಟ್ಗಳು ಕೊಡ್ತಾರೆ ಅಂತ. ಹೌದು, ಕೊಡದೇ ಇದ್ರೆ ಮರ್ಯಾದೆ ಇರುತ್ತಾ ಶ್ವೇತು? ಖಂಡಿತ ಇಲ್ಲ. ಗಿಫ್ಟ್ಗಳು ತಗೊಂಬಂದ್ರಪ್ಪ, ಕೊಟ್ಬಿಡೋಣ. ನುಡಿದಂತೆ ನಡೆಯುವುದೇ ನನ್ನ ಧರ್ಮ. ನನ್ನ ಮಾತನ್ನ ನಾನು ಉಳಿಸ್ಕೊಂಡಿದ್ದೀನಿ. ಈಗ ಜೋಡಿಗಳಿಗೆ ಗಿಫ್ಟು ಯಾರು ಗಲಾಟೆ ಮಾಡಿ ಕಿತ್ತಾಡ್ಕೊಬಾರ್ದು, ಶಾಂತ ರೀತಿಯಿಂದ ತಗೋಬೇಕು. Okay, GRB Masala, happiest moment of the week. GRB Masala for the happiest moment of the week. ಕುರಿ ಪ್ರತಾಪ್ಗೆ ಅದ್ಭುತವಾಗಿ ನಗ್ಸಿದ್ಯಾ ಎಲ್ರು, ಹೊಟ್ಟೆ ಉಣ್ಣಾಗುವಷ್ಟು. ಕುರಿ ಪ್ರತಾಪ್ ಅವರಿಗೆ ಸಿಗ್ತಾ ಇದೆ GRB ಮಸಾಲಾ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಗೋಲ್ಡ್ ವಿನ್ನರ್ ಫಾರ್ ದಿ ಗೋಲ್ಡನ್ ಜೋಡಿ ಆಫ್ ದ ವೀಕ್, ಆನಂದ್ ಚೈತ್ರ. ಆನಂದ್ ಹಾಗೂ ಚೈತ್ರ ಅವರಿಗೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ಸ್. ಕಂಗ್ರ್ಯಾಚುಲೇಷನ್. ಸದ್ಗುರು ಗ್ರಾಂಡ್ ಫ್ಲೋರ್ ಸೋಪ್ ಬೆಸ್ಟ್ ಜೋಡಿ ಆಫ್ ದ ವೀಕ್, ಗಣೇಶ್ ಮತ್ತೆ ವಿದ್ಯಾ. ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಬೆಸ್ಟ್ ಜೋಡಿ ಆಫ್ ದ ವೀಕ್ ಆಗಿ ಆಯ್ಕೆ ಆಗಿದ್ದಾರೆ ಗಣೇಶ್ ಕಾರಂತ್ ಹಾಗೂ ವಿದ್ಯಾ ಅವರು. ಇವ್ರಿಗೆ ಸಿಗ್ತಾ ಇದೆ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಕಡೆಯಿಂದ 10,000 ರೂಪಾಯಿಗಳ ಕ್ಯಾಶ್ ಪ್ರೈಸ್ ಹಾಗೂ ಗಿಫ್ಟ್ ಹ್ಯಾಂಪರ್. 2 ದಿನಗಳ ಸಂಚಿಕೆ ಜೋಡಿ ರಾಜ್ಯೋತ್ಸವ ನಡೀತು. ಈ ಸಂಚಿಕೆ ಬಗ್ಗೆ ನಿಮ್ಮ ಮಾತು? ಒಂದು ಕನ್ನಡದ ಸಂಭ್ರಮ ಜಿ ವೇದಿಕೆ ಮೇಲೆ ನಡೆಯೋದ್ರದರ ಒಂದು ಸಂತೋಷನೇ ಬೇರೆ, ಸಂಭ್ರಮನೇ ಬೇರೆ. ನಮ್ಮ ಒಂದು ಸುತ್ತಮುತ್ತಲಿನ ವಾತಾವರಣದಲ್ಲಿ ಅಷ್ಟೇ ಆಚರಣೆ ಮಾಡ್ಕೊಳ್ತಾ ಇದ್ವಿ ಕನ್ನಡ ರಾಜ್ಯೋತ್ಸವ. ಇವತ್ತು ನಾವು ಜಿಗೆ ಧನ್ಯವಾದ ಹೇಳಬೇಕು. ಇಷ್ಟು ದೊಡ್ಡ ವೇದಿಕೆ ಕೊಟ್ಟು ಇಡೀ ಕರ್ನಾಟಕದ ಜನತೆ ಜೊತೆನಲ್ಲಿ ಕನ್ನಡ ರಾಜ್ಯೋತ್ಸವನ, ಕನ್ನಡ ನಾಡಗೀತೆಯನ್ನ ಎಲ್ಲರೂ ಒಟ್ಟಿಗೆ ನಿಂತು ಕೈಯಲ್ಲಿ ಕನ್ನಡದ ಧ್ವಜವನ್ನ ಹಿಡ್ಕೊಂಡು ಹಾಡುವಂತ ಸಂಭ್ರಮ. ಒಟ್ಟಾಗಿ ಕನ್ನಡವನ್ನ ಬೆಳೆಸೋದೇಗೆ, ಉಳಿಸೋದೇಗೆ, ಅಳವಡಿಸ್ಕೊಳ್ಳೋದೇಗೆ, ಅದನ್ನ ಅಭಿವೃದ್ಧಿ ಪಡಿಸ್ಕೊಳ್ಳೋದೇಗೆ, ನಾವು ಕನ್ನಡಿಗರಾಗಿ ಏನೇನು ಕಲ್ತ್ಕೊಬೇಕು ಎಲ್ಲಾನು ಸಾಕಷ್ಟು ಈ ಒಂದು ರಾಜ್ಯೋತ್ಸವದ ಸಂಭ್ರಮದಲ್ಲಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಜಿಗೆ ತುಂಬ ಹೃದಯದ ಧನ್ಯವಾದಗಳಂತ ಹೇಳಕ್ ಇಷ್ಟಪಡ್ತೇನೆ. ಎಲ್ಲ ಜೋಡಿಗಳು ತುಂಬ ಪ್ರೀತಿಯಿಂದ ಮತ್ತು ಮನಸ್ಫೂರ್ತಿಯಾಗಿ ಭಾಗವಹಿಸಿದ್ದಾರೆ. ಅದು ಅವರಿಗೆ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಇರುವ ಪ್ರೀತಿ ಅಂತ ನಾನು ಅಂದ್ಕೋತೀನಿ. ಹಾಗಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ನೋಡಿರುವ ಪ್ರೇಕ್ಷಕರು ಇದನ್ನೆಲ್ಲ ನೋಡಿ ಸಂತೋಷ ಪಟ್ಟಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಅರುಣ್ ಸಾಗರ್ ಸರ್, ಮೊದಲನೇದಾಗಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನ ಆಚರಿಸ್ತಕ್ಕಂಥ ರೀತಿ ಇದೆಯಲ್ಲ, ಅದು ಬಹಳ ಮಜಾ. ಅಂದ್ರೆ ಕೊನೆಗೂ ನಗು, ನಲಿವು, ಆಮೇಲೆ ನಲಿವಿನ ಜೊತೆಗೆ ಸಂಗೀತ ಜೊತೆಗೆ ಇವನ ಹಾಸ್ಯದ ಹೊನಲು, ಆಮೇಲೆ ಕೂತಿರ್ತಕ್ಕಂಥ ಕಂಟೆಸ್ಟೆಂಟು ಅವರಲ್ಲಿರುವಂತಹ ಟ್ಯಾಲೆಂಟ್ ಅನ್ನ ಬಗೆದು ಅವರ ಒಳಗಿರುವಂತಹ ಇನೋಸೆನ್ಸ್ ಅನ್ನ ಹೊರಗೆ ತೆಗೆದು ಕೊನೆಗೂ ಭಾಷೆ ಅಂದ್ರೆ ಬರೀ ಪದಗಳಾಗೋಲ್ಲ, ಭಾವನೂ ಆಗುತ್ತೆ, ಭಾವನೆಗಳೂ ಆಗುತ್ತೆ. ಭಾವ ಮತ್ತು ಭಾವನೆಗಳಿಗೆ ಒಂದು ಒಳ್ಳೆಯ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಂತಹ ಈ ಒಂದು ಕನ್ನಡದ ವೇದಿಕೆ ನಮ್ಮ ಜಿ ಕುಟುಂಬ ಹಾಗೂ ಜಿ ಚಾನಲ್ಗೆ ನಾನು ಹ್ಯಾಟ್ಸ್ ಆಫ್ ಅಂತೀನಿ. ಸಿರಿಗನ್ನಡಂ ಗೆಲ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ತುಂಬ ಇಷ್ಟ ಆಯಿತು ನನಗೆ ಇವತ್ತು ಅತಿಥಿಯಾಗಿ ಬಂದಿದ್ದು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಾರ್ಯಕ್ರಮದ ಆರಂಭದಲ್ಲಿ ನಮ್ಮ ಕುರಿಯವರು ಒಂದು ಮಾತನ್ನ ಹೇಳಿದ್ರು, ನಾವೆಲ್ಲರೂ ನವೆಂಬರ್ ಕನ್ನಡಿಗರಾಗೋದು ಬೇಡ, ನಂಬರ್ 1 ಕನ್ನಡಿಗರಾಗೋಣ ಅಂತ. ಖಂಡಿತವಾಗ್ಲೂ ಇದನ್ನ ಎಲ್ಲರೂ ಪಾಲಿಸೋಣ ಅಂತ ಹೇಳ್ತಾ ರಾಜ್ಯೋತ್ಸವವನ್ನ ನಿತ್ಯೋತ್ಸವದಂತೆ ವರ್ಷ ಪೂರ್ತಿ ಸಂಭ್ರಮಿಸೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಇದು ಜೋಡಿ ನಂಬರ್ 1 ಸೀಸನ್ 2 ಜೋಡಿ ರಾಜ್ಯೋತ್ಸವ, ಕೋ ಪ್ರೆಸೆಂಟೆಡ್ ಬೈ ಏಷ್ಯನ್ ಪೇಂಟ್ಸ್, ಹಾರ್ಲಿಕ್ಸ್ ವುಮೆನ್ಸ್ ಪ್ಲಸ್, ಕೋ
powered by Gold Winner, special partner GRB Masala, Sadhguru Ayurveda Gram Floor Soap, Hudson Curd, associate sponsors Koda Slavia, digital streaming partner Z5. ಮತ್ತೆ ಮುಂದಿನ ವಾರ ನಮ್ಮ ಇಡೀ ಜೋಡಿ ತಂಡದೊಂದಿಗೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ಹಾಗೂ ನನ್ನ ಪ್ರೀತಿಯ ಕೋ ಹೋಸ್ಟ್ ಕುರಿ ಪ್ರತಾಪ್ ನಿಮ್ಮನ್ನ ಭೇಟಿ ಮಾಡ್ತೀವಿ. ಇಲ್ಲಿವರೆಗೂ ನಮಸ್ಕಾರ ಕರ್ನಾಟಕ ಅಂಡ್ ಶಿವರಾತ್ರಿ. ಧನ್ಯವಾದಗಳು.